ಹಾಯ್ ಗೆಳೆಯರೆ, ನಿಮಗೆ CDL ಚೆಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ತು ನಾವು ನೋಡೋ ಮೂವಿ 2017 ರಿಲೀಸ್ ಆದ ದ ಗರ್ಲ್ ಇನ್ ದ ಫಾಗ್ ಅನ್ನೋ ಡೊನಾಟೋ ಕ್ಯಾರೆಸ್ಟ್ ಡೈರೆಕ್ಟ್ ಮಾಡಿರುವಂತಹ ಬ್ರಿಲಿಯಂಟ್ ಆದ ಇಟಾಲಿಯನ್ ಇನ್ವೆಸ್ಟಿಗೇಷನ್. ಈ ಮೂವಿಯ ಕತೆ ಏನಂದ್ರೆ, ಬೆಳಗಿನ ದಟ್ಟವಾದ ಮಂಜಿನ ನಡುವೆ ಒಂದು ಹುಡುಗಿ ಕಾಣೆ ಆಗ್ತಾಳೆ. ಸೊ ಅವಳನ್ನ ಕಂಡುಹಿಡಿಯೋಕೆ ಒಬ್ಬ ಆರೋಗ್ಯಂಟ್ ಡಿಟೆಕ್ಟಿವ್ ಒಳಗೆ ಬರ್ತಾರೆ. ಬಂದ್ಮೇಲೆ ಆತನ ಇನ್ವೆಸ್ಟಿಗೇಷನ್ ನ ಸ್ಕಿಲ್ ನ ಜೊತೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ನ ಜೋಡಿಸೋರೆ. ಅಪ್ಪಾ, ಏನ್ ಡೈರೆಕ್ಷನ್ ಗುರು! ಬನ್ನಿ ಒಳಗೋಗಿ ಆ ಟ್ವಿಸ್ಟ್ ನ ಟೇಸ್ಟ್ ಮಾಡೋಣ. ಬಟ್ ಅದಕ್ಕಿನ್ನ ಮುಂಚೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ಯಾರೆ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲೇ ಫುಲ್ ಮಂಜಿನ ಬೆಳಗ್ಗೆಯಲ್ಲಿ ಒಂದು ಹುಡುಗಿ ಮನೆಯಿಂದ ಬ್ಯಾಗ್ ಹಾಕೊಂಡು ಹೋಗ್ತಾ ಇರೋದನ್ನ ತೋರಿಸ್ತಾರೆ. ಹಂಗೆ ನೆಕ್ಸ್ಟ್ ಒಬ್ಬ ಸೈಕ್ಯಾಟ್ರಿಕ್ ಡಾಕ್ಟರ್ ಅನ್ನ ತನ್ನ ಮನೆಯಲ್ಲೇ ತೋರಿಸ್ತಾರೆ. ಅವರಿಗೆ ಹಾಸ್ಪಿಟಲ್ ಇಂದ ಕಾಲ್ ಬರುತ್ತೆ, ಈ ತರ ಎಮರ್ಜೆನ್ಸಿ ಇದೆ, ನೀವು ಬರ್ಲೇಬೇಕು ಅಂತ. ಸೊ ಅವರು ಹಾಸ್ಪಿಟಲ್ ಗೆ ಹೋಗ್ತಾ ಇದ್ರೆ ನಡುವಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋದನ್ನ ಗಮನಿಸಿ ಹಂಗೆ ಹಾಸ್ಪಿಟಲ್ ಗೆ ಹೋದ್ರೆ ಅಲ್ಲಿ ನಿಮ್ಗೆ ಒಬ್ರು ವೇಟ್ ಮಾಡ್ತಾವ್ರೆ, ಒಂದ್ಸಾರಿ ಅವ್ರ ಹತ್ರ ಮಾತಾಡಿ ಅಂತ ಲೋಕಲ್ ಪೊಲೀಸ್ ನವ್ರು ಹೇಳಿದ್ರೆ, ಹಂಗೆ ಒಳ ಬಂದು ನೋಡಿದ್ರೆ ಒಳ್ಳೆ ಕಂಟೆಂಟ್ ಅನ್ನೇ ಹಂಟ್ ಮಾಡೋ ಟ್ಯಾಲೆಂಟ್ ತರ ಅವರಲ್ಲ, ಇವರೇ ಈ ಮೂವಿಯ ಹೀರೋ. ಸ್ವಲ್ಪ ವಯಸ್ಸಾಗಿದೆ, ಇಟ್ಸ್ ಓಕೆ, ನಡೀತದೆ. ಆಗ ಹೀರೋ, ಯಾಕೆ ನಾನು ಇಲ್ಲಿದ್ದೀನಿ ಅಂದ್ರೆ, ನಿಮ್ಮಿಂದ ಒಂದು ಆಕ್ಸಿಡೆಂಟ್ ಆಗಿದೆ ಸರ್, ದಟ್ಸ್ ವೈ ಅಂತಾರೆ. ಓಕೆ, ಆಕ್ಸಿಡೆಂಟ್ ಆದ್ರೆ ಕೇಸ್ ಮಾಡಿ, ಅದು ಫುಲ್ ಮಂಜಿದ್ರಿಂದ ಹಾಗಾಯ್ತು. ಅದು ಬಿಟ್ರೆ ನನ್ನನ್ ಯಾಕೆ ಹಾಸ್ಪಿಟಲ್ ನಲ್ಲಿ ತೋರಿಸಿದೀರಾ ಅಂತ ಮತ್ತೆ ಕೇಳಿದ್ರೆ, ಆಕ್ಸಿಡೆಂಟ್ ಆಗಿದೆ ಓಕೆ, ಬಟ್ ನಿಮ್ಮ ಶರ್ಟ್ ನಲ್ಲಿ ಬ್ಲಡ್ ಸ್ಟೈನ್ ಇದೆ ಸರ್, ಅದರಿಂದ ನಿನ್ನ ಕೂರ್ಸೋರೆ ಅಂತ ಡಾಕ್ಟರ್ ಹೇಳ್ತಾರೆ. ಅದನ್ನ ಹೀರೋ ಕೂಡ ಗಮನಿಸಿ ನೆಕ್ಸ್ಟ್ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ಆಕ್ಚುಲಿ ಇವರೊಬ್ರು ಡಿಟೆಕ್ಟಿವ್. ಇವರು ಈ ಊರಿನಲ್ಲಿ ಏನ್ ಮಾಡ್ತಾವ್ರೆ ಅಂದ್ರೆ, ಸ್ಟಾರ್ಟಿಂಗ್ ನಲ್ಲಿ ಒಂದು ಹುಡುಗಿನ ತೋರಿಸಿದ್ರಲ್ಲ, ಆ ಹುಡುಗಿ ಮಿಸ್ಸಿಂಗ್ ಆಗೋಳೆ. ಅವಳನ್ನ ಟ್ರೇಸ್ ಮಾಡೋಕೆ ಹೀರೋ ಇಲ್ಲಿಗೆ ಬಂದಿರೋದು. ಹಾಗೆ ರೆಸ್ಟೋರೆಂಟ್ ಅಲ್ಲಿ ಕುಂತು ಊಟ ಮಾಡ್ತಾನೆ ಆ ಮಿಸ್ಸಿಂಗ್ ಹುಡುಗಿಯ ಬಗ್ಗೆ ಥಿಂಕ್ ಮಾಡ್ತಾವ್ರೆ. ಆಗ ಆ ರೆಸ್ಟೋರೆಂಟ್ ನ ಓನರ್ ಬಂದು, ಅದೇನಂದ್ರೆ ಸರ್, ಈ ಊರ್ನಲ್ಲಿ ಫುಲ್ ವ್ಯಾಪಾರನೇ ಇಲ್ಲ, ಸೊ ಅದಕ್ಕೆ ಇದನ್ನೆಲ್ಲ ಮುಚ್ಚಿ ಬೇರೆ ಕಡೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಅವನಂದ್ರೆ, ಡೋಂಟ್ ವರಿ, ಇನ್ಮೇಲೆ ನಾನ್ ಬಂದಿದ್ದೀನಲ್ಲ, ಈ ಊರೆಲ್ಲ ಫುಲ್ ಫೇಮಸ್ ಆಗುತ್ತೆ, ಸೊ ನಿನ್ನ ವ್ಯಾಪಾರನೂ ಸುಧಾರಿಸುತ್ತೆ ಅಂತ ಅವನಿಗೆ ಹೇಳಿ ನೆಕ್ಸ್ಟ್ ಒಂದು ರೋಡ್ ಸೈಡ್ ನಲ್ಲಿ ನಿಂತು ಆ ಊರಿಗೆ ಬರೋದಕ್ಕೂ ಹೋಗೋದಕ್ಕೂ ಇರೋ ಒಂದೇ ರೋಡ್ ಅದು, ಅದರ ಪಕ್ಕದಲ್ಲಿರೋ CCTV ನ ಗಮನಿಸ್ತಾವ್ರೆ. ನೆಕ್ಸ್ಟ್ ಹಂಗೆ ಮಿಸ್ಸಿಂಗ್ ಹುಡುಗಿಯ ಮನೆಗೆ ಹೋದ್ರೆ ಅಲ್ಲಿ ಆ ಪೇರೆಂಟ್ಸ್ ನ ಪರಿತಾಪನ ನೋಡಿ ಸಮ್ ವಿಷಯಗಳನ್ನ ಕೇಳ್ತಾರೆ. ಆಕ್ಚುಲಿ ಮಿಸ್ಸಿಂಗ್ ಆದ ಹುಡುಗಿಯ ಹೆಸರು ಆನಾ, ಬಟ್ ನಾವು ಅವಳನ್ನ ವಿಕ್ಟಮ್ ಅಂತಾನೆ ಕರೆಯೋಣ. ವಿಕ್ಟಮ್ ಕೂಡ ತುಂಬಾ ಒಳ್ಳೆ ಹುಡುಗಿ, ಮನೆ ಬಿಟ್ರೆ ಚರ್ಚ್, ಅದು ಬಿಟ್ರೆ ಮನೆ ಅಂತಹ ಹುಡುಗಿ. ಸರಿ, ನಿಮ್ಮಗಳು ಯಾವಾಗ ಮಿಸ್ಸಿಂಗ್ ಆದ್ಲು ಅಂದ್ರೆ, ಅದು ಡಿಸೆಂಬರ್ 23ರಿಂದ ಕಾಣ್ತಾ ಇಲ್ಲ, ಚರ್ಚ್ಗೆ ಹೋಗ್ತೀನಿ ಅಂತ ಹೇಳೋದವಳು ಅಷ್ಟೇ ಅಂತ ಅವಳಂದ್ರೆ, ಹೀರೋನ ಅಸಿಸ್ಟೆಂಟ್ ಆ ಹುಡುಗಿಯ ರೂಮ್ ನೆಲ್ಲ ಫೋಟೋ ತಗೊಂತವ್ರೆ. ಈ ಕಡೆ ಡಿಟೆಕ್ಟಿವ್ ಗೆ ಅವರಮ್ಮ ವಿಕ್ಟಮ್ ನ ಬ್ಯಾಂಡ್ ಒಂದನ್ನ ತೊಟ್ಟು ತುಂಬಾ ಅಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂತಾವಳೆ. ನೆಕ್ಸ್ಟ್ ಹಂಗೆ ಹೊರ ಬಂದ ಹೀರೋ ಆ ಮನೆಯ ಮುಂದೆ ನಿಂತು ಕ್ಲಾಪ್ಸ್ ಹೊಡಿತಾರೆ. ಆಗ ಅಕ್ಕ ಪಕ್ಕದವರೆಲ್ಲ ಹೊರಗೆ ಬಂದು ನೋಡ್ತಾರೆ. ಅದನ್ನೆಲ್ಲ ಹೀರೋ ಗಮನಿಸಿ ಅಲ್ಲಿಂದ ಹೋದ್ರೆ, ಇದೆಲ್ಲ ಹೀರೋನ ಸ್ಟೈಲ್ ಆಫ್ ಇನ್ವೆಸ್ಟಿಗೇಷನ್. ಹಂಗೆ ಹೀರೋ ತನ್ನ ಆಫೀಸ್ ಹೋಗಿ ಅಲ್ಲಿರೋ ಅಸಿಸ್ಟೆಂಟ್ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಈ ತರ ಡಿಸೆಂಬರ್ 23ರಂದು ವಿಕ್ಟಮ್ ಕಾಣಿ ಆಗವಳೆ, ಚರ್ಚ್ ಹೋಗ್ತೀನಿ ಅಂತ. ಬಟ್ ಆ ಚರ್ಚು ಅವರ ಮನೆಯಿಂದ ಜಸ್ಟ್ 300 ಮೀಟರ್ ಮಾತ್ರ ಇರೋದು. ಸೊ ಈ ಗ್ಯಾಪ್ ನಲ್ಲೇ ಆ ಹುಡುಗಿ ಮಿಸ್ಸಿಂಗ್ ಆಗಿರ್ಬೇಕು. ಅವಳು ಮಿಸ್ಸಿಂಗ್ ಆದ 7th ಮಿನಿಟ್ ನಲ್ಲೇ ಅವರ ಫೋನ್ ಆಫ್ ಆಗಿದೆ. ಬಿಕಾಸ್ ಅವರು ಇಷ್ಟಪಟ್ಟು ಯಾರ ಜೊತೆನಾದ್ರೂ ಹೋಗಿದ್ರೆ ಅಷ್ಟು ಬೇಗ ಫೋನ್ ನ ಆಫ್ ಮಾಡ್ತಾ ಇರ್ಲಿಲ್ಲ. ಬಟ್ ಆಲ್ಸೋ ಆ ಏರಿಯಾ ಬಗ್ಗೆ ಅಕ್ಯುರೇಟ್ ಆಗಿ ಮಾಹಿತಿ ಇರೋನೆ ಈ ಕೆಲಸ ಮಾಡಿರೋದು. ಯಾಕಂದ್ರೆ ಏನು ಗದ್ದಲಾನೆ ಇಲ್ದೇನೆ ಆ ಹುಡುಗಿನ ಕಿಡ್ನಾಪ್ ಮಾಡೋನೆ. ಬಿಕಾಸ್ ನಾನು ಆ ವಿಕ್ಟಮ್ ಮನೆ ಹತ್ರ ಜೋರಾಗಿ ಕ್ಲಾಪ್ ಮಾಡಿದೆ, ನೈಬರ್ಸ್ ಎಲ್ಲ ಬಂದು ಆ ಸೌಂಡ್ ಗೆ ರಿಯಾಕ್ಟ್ ಮಾಡಿದ್ರು. ದಟ್ ಮೀನ್ಸ್ ಈ ಊರೋನೆ, ಅದಲ್ದೆ ಆ ಹುಡುಗಿಗೆ ಪರಿಚಯಸ್ತಾನೆ ಈ ಕೆಲಸ ಮಾಡಿರೋದು. ಸೊ ಆ ಟೋಟಲ್ ಏರಿಯಾದ CCTV ಫುಟೇಜ್ ನೆಲ್ಲ ಕಲೆಕ್ಟ್ ಮಾಡಿ, ಅದಲ್ದೆ ಆಲ್ರೆಡಿ ಹುಡುಗಿರ ಮ್ಯಾಟರ್ ನಲ್ಲಿ ಹ್ಯಾಬಿಚುಯಲ್ ಪ್ರಿಸನರ್ಸ್ ಬಗ್ಗೆ ಮಾಹಿತಿ ತೆಗೀರಿ. ಬಿಕಾಸ್ ವಿ ವಾಂಟ್ ಟು ರೀಚ್ ದ ಚೈಲ್ಡ್ ಅಟ್ ಎನಿ ಕಾಸ್ಟ್. ಸಾರಿ, ನಾವು ಏನೇ ಆದ್ರೂ ಆ ಹುಡುಗಿನ ಹುಡುಕ್ಬೇಕು ಅಂತ ಹೀರೋ ಹೇಳ್ತಾವ್ರೆ. ನೆಕ್ಸ್ಟ್ ಹಂಗೆ ಹೀರೋ ರಿಪೋರ್ಟರ್ಸ್ ನೆಲ್ಲ ಕರೆಸಿ ಆ ವಿಕ್ಟಮ್ ನ ಪೇರೆಂಟ್ಸ್ ಹತ್ರ ಇಂಟರ್ವ್ಯೂ ಕೊಡಿಸ್ತಾವ್ರೆ. ಈ ತರ ಎಲ್ಲಿದ್ರು ಬಾ ಮಗಳೇ, ನಿನಗೆ ಏನ್ ಬೇಕಾದ್ರೂ ಕೊಡಿಸ್ತೀವಿ, ಅದಲ್ದೆ ನಿನ್ನ ಇಷ್ಟವಾದ ಬೆಕ್ಕೂನು ಕೊಡಿಸ್ತೀವಿ ಅಂತ ಅವರಂದ್ರೆ. ಇದ್ರಲ್ಲೇ ನಮಗ್ ಗೊತ್ತಾಗೋದೇನಂದ್ರೆ, ವಿಕ್ಟಮ್ ಗೆ ಬೆಕ್ಕಂದ್ರೆ ಪ್ರಾಣ. ಸೊ ಹಾಗೆ ಅಲ್ಲಿನ ನೈಬರ್ಸ್ ಎಲ್ಲ ಸೇರಿ ಪ್ರೇಯರ್ ಎಲ್ಲ ಮಾಡ್ತಾವ್ರೆ. ಅಲ್ಲಿಂದ ಆಫೀಸ್ ಹೋದ ಹೀರೋ ಅಲ್ಲಿನ ಪೊಲೀಸ್ನವ್ರಿಗೆಲ್ಲ ವೈಟ್ ಕಲರ್ ಡ್ರೆಸ್ ಹಾಕ್ಸಿ ಹೋಗಿ ಆ ಬೆಟ್ಟದ ಕಡೆ ಎಲ್ಲ ಹುಡುಕಿ ಅಂತ ಕೆಲ್ಸವ್ರೆ. ಅದೇನಂದ್ರೆ, ಇದೆಲ್ಲ ಈ ಡಿಟೆಕ್ಟಿವ್ ನ ಸ್ಕಿಲ್ಸ್. ಇದಕ್ಕೆ ಹಂಗ ಅಂದ್ರೆ ಇನ್ನು ಹೋಗ್ತಾ ಸ್ಪೆಷಲ್ ಐಟಮ್ ಎಲ್ಲ ಇದೆ ಈ ಹೀರೋ ಹತ್ರ. ಯಾಕಂದ್ರೆ ಅಲ್ಲಿರೋ ಮೀಡಿಯಾ ಅಟ್ರಾಕ್ಷನ್ ಮಾಡ್ಬೇಕು ಅಂತಾನೆ ಹೀರೋ ಈಗೆಲ್ಲ ಮಾಡ್ತಾ ಇರೋದು. ಬಿಕಾಸ್ ಇದನ್ನ ನೋಡಿ ರಿಯಲ್ ಕಿಡ್ನಾಪರ್ ಗೆ ಭಯ ಬರ್ಲಿ ಅಂತ. ಹೀರೋ ಆಫೀಸ್ ನಲ್ಲಿದ್ರೆ ಅಲ್ಲಿಗೆ ಬಂದ ವಿಕ್ಟಮ್ ನ ಅಪ್ಪ ಟಿವಿ ನೋಡಿ ತುಂಬಾ ಭಯ ಆಗ್ತಿದೆ, ನಿಜವಾಗ್ಲೂ ನನ್ನ ಮಗಳು ಸಿಗ್ತಾಳ ಅಂದ್ರೆ ಅದಕ್ಕೆ ಹೀರೋ
ಹೀರೋ ಆ ತರ ಏನು ಭಯ ಪಡ್ಕೋಬೇಡಿ, ನಾವು ಕಂಡಿಡ್ಕೊಡ್ತೀವಿ ಅಂತಾರೆ. ಇದು ಇವಳ ಬೆಡ್ರೂಮ್ ನಲ್ಲಿ ಇತ್ತು ಅಂತ ಒಂದು ಡೈರಿನ ಅವರಪ್ಪ ಕೊಟ್ರೆ ಅದ್ರಲ್ಲಿ ವಿಕ್ಟಮ್ ನ ಜೊತೆ ಅವರ ಫ್ರೆಂಡ್ ಬ್ರೆಸಿಲಿಯಾನ ಫೋಟೋಸ್ ಇರುತ್ತೆ. ಇದನ್ನೆಲ್ಲ ಹೇಳಿ ಅವರು ಹೋದ್ರೆ ಈ ಕಡೆ ಹೀರೋ ನೆಕ್ಸ್ಟ್ ಅದೇ ಊರಿನ ಟಿವಿ ಚಾನೆಲ್ ರಿಪೋರ್ಟರ್ ಹತ್ರ ಹೋಗಿ ಆ ಡೈರಿ ತೋರಿಸಿದ್ರೆ ಅದಕ್ಕೆ ಅವಳು ನಿಜವಾಗ್ಲೂ ಚಿಕ್ಕ ಹುಡುಗಿ ಬರೆದಿರೋ ಡೈರಿ ಅಲ್ಲ ಇದು, ಬಿಕಾಸ್ ಇಷ್ಟು ಒಳ್ಳೆ ಡ್ರಾಯಿಂಗ್ಸ್ ಎಲ್ಲ ಇದೆ. ಯಾರೋ ಆ ಹುಡುಗಿಯ ಒರಿಜಿನಲ್ ಡೈರಿನ ಅವ್ರ ಹತ್ರ ಇಟ್ಕೊಂಡು ಇದನ್ನ ಸುಮ್ನೆ ಅಲ್ಲಿ ಇಟ್ಟವ್ರೆ ಅಂತ ಅವರು ಹೇಳ್ತಾರೆ. ಹಂಗೆ ಯಾರ ಜೊತೆನಾದ್ರೂ ಆ ಹುಡುಗಿ ಓಡೋಕಿರ್ಬೋದಲ್ಲ ಸರ್ ಅಂತ ಅಂದ್ರೆ ಇಲ್ಲ ಆ ಹುಡುಗಿಯ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗಿದೆ ನಮ್ರೆ ಆ ಹುಡುಗಿ ಮನೆ ಬಿಟ್ರೆ ಚರ್ಚ್ ಅದ್ ಬಿಟ್ರೆ ಮನೆ ಆ ತರ ಹುಡುಗಿ ಇರಬಹುದು. ಬಟ್ ಇದ್ರಲ್ಲಿ ಕ್ಲೂನೇ ಇಲ್ವಲ್ಲ ಅಂತ ಅವಳಂದ್ರೆ ಹಂಗಂದ್ರೆ ನಾವೇ ಒಂದು ಕ್ಲೂನ ಹುಟ್ಟಾಕೋಣ ಅಂತ ಒಂದು ಬೆಕ್ಕಿನ ಗೊಂಬೆನ ತೋರಿಸ್ತಾರೆ. ಅದನ್ನ ಆ ವಿಕ್ಟಮ್ ನ ಮನೆ ಹತ್ರ ಇಟ್ಟು ಸ್ವಲ್ಪ ಕ್ಯಾಂಡಲ್ ಎಲ್ಲ ಹಚ್ಚಿದ್ರೆ ಇದನ್ನ ನೋಡಿದ ಅಲ್ಲಿಯ ಜನ ಒಟ್ಟೊಟ್ಟಿಗೆ ಬಂದು ಪ್ರಾರ್ಥನೆ ಮಾಡೋಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡಿ ಆ ವಿಕ್ಟಮ್ ನ ಫ್ಯಾಮಿಲಿನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾವ್ರೆ. ನೋಡಕ್ಕೊಳ್ಳೆ ಆಲ್ಟರ್ನೇಟಿವ್ ಆಕ್ಸೆಸರೀಸ್ ತರ ಮುಖ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ ಇಷ್ಟೊಂದು ವೆರೈಟಿನಾ, ಬಿಕಾಸ್ ಈಗ ಮಾಡಿದ್ದು ಹೀರೋನ ಇನ್ನೊಂದು ಸ್ಕಿಲ್. ಯಾಕಂದ್ರೆ ಖಂಡಿತವಾಗೂ ಕಿಡ್ನಾಪರ್ ಇದನ್ನೆಲ್ಲ ಬಂದು ನೋಡ್ತಾನೆ ಅನ್ನೋ ಗೆಸ್ಸಿಂಗ್ ಇರೋದು. ಅದಕ್ಕಂತಾನೆ ಅಲ್ಲಲ್ಲಿ ಪೊಲೀಸ್ ಅವ್ರನ್ನ ಇಟ್ಟವ್ರೆ. ಆಗ ಅಲ್ಲಿಗೆ ಒಬ್ಬ ಎಡ್ವರ್ಟ್ಗೆ ಹುಟ್ಟಿರೋ ಏಲಿಯನ್ ತರ ತುಂಬಾ ಸೈಕ್ ಆಗಿರೋನೊಬ್ಬ ವಿಡಿಯೋ ಕ್ಯಾಮ್ರಾ ತಗೊಂಡು ಬರ್ತಾನೆ. ಹಂಗೆ ಅಲ್ಲಿರೋ ಬೆಕ್ಕಿನ ಗೊಂಬೆ ಒಂದನ್ನು ಯಾರಿಗೂ ಕಂಡಂಗೆ ಎತ್ಕೊಂಡು ಹೋಗ್ಬಿಡ್ತಾನೆ. ಇದನ್ನ ನೋಡಿದ ಅಲ್ಲಿಯ ಪೊಲೀಸ್ನವರು ಅವನ್ನ ಹಿಡಿಲ ಸರ್ ಅಂದ್ರೆ ಹೀರೋ ಬೇಡ ಇರಿ, ಬಿಕಾಸ್ ಇಲ್ಲಿ ಮೀಡಿಯಾದವರೆಲ್ಲ ಇದ್ದಾರೆ, ಅಕಸ್ಮಾತ್ ಅವನು ಕಿಡ್ನಾಪರ್ ಅಲ್ಲ ಅಂದ್ರೆ ತೊಂದ್ರೆ ಆಗುತ್ತೆ, ನೋಡಕ್ಕೆ ಲೋಕಲ್ ಗೈ ತರನೇ ಇದ್ದಾನೆ, ಬಿಟ್ಟಿ ಹಿಡಿಯೋಣ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಡೇ ಅಲ್ಲಿರೋ ಲೋಕಲ್ ಲೇಡಿ ಇನ್ಸ್ಪೆಕ್ಟರ್ ಬಂದು ಹೀರೋಗೆ ಬೈತಾವ್ರೆ. ಏನ್ ನೀವು ಇಲ್ಲಿರೋ ದೊಡ್ಡ ಮನುಷ್ಯರನ್ನೆಲ್ಲ ವಿಚಾರಣೆ ಮಾಡ್ಬೇಕು ಅಂತೀರಂತೆ, ಅವ್ರಿಗೆಲ್ಲ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಅವ್ರಂದ್ರೆ ಏನ್ ಹೇಳ್ತಾ ಇದ್ದೀರಾ ಅಂದ್ರೆ ಈ ಊರ್ನವರೆಲ್ಲ ಅಷ್ಟೊಂದು ಒಳ್ಳೆಯವರ, ಹಂಗಾದ್ರೆ ಆ ಹುಡುಗಿ ಮಿಸ್ಸಿಂಗ್ ಆದಾಗ ಯಾರು ಯಾಕೆ ಏನನ್ನು ನೋಡ್ಲಿಲ್ಲ, ದಟ್ ಮೀನ್ಸ್ ಈ ಊರ್ನವ್ರು ಯಾರೋ ಈ ಕೃತ್ಯನ ಮಾಡಿರೋದು, ಸುಮ್ನೆ ನಾನು ಹೇಳ್ದಂಗೆ ಮಾಡಿ ಅಂತ ಹೇಳಿ ನೈಟ್ ಡಿಟೆಕ್ಟಿವ್ ಅವರ ಮನೇಲಿದ್ರೆ ಆಗ ಟಿವಿಲೆ ಒಬ್ಬ ಲೋಕಲ್ ಲಾಯರ್ ಇಂಟರ್ವ್ಯೂ ಬರ್ತಾ ಇರುತ್ತೆ. ಈ ಕೇಸ್ ನ ಯಾಕೆ ಇವ್ರ ಹತ್ರ ಕೊಟ್ರಿ, ಬಿಕಾಸ್ ಇದಕ್ಕಿಂತ ಮುಂಚೆ ರೋಮಿಯೋ ಅನ್ನೋರ ಕೇಸ್ ನ ಹಾಳು ಮಾಡಿ ಹಳ್ಳ ಇಡ್ಸಿದ್ದು ಇವ್ರೆ, ಇದು ಅಷ್ಟೇ ಅಂತ ಅವರು ಬಡ್ಕೊಂತ ಇದ್ರೆ ಆಗ ಹೀರೋಗೆ ಅಸಿಸ್ಟೆಂಟ್ ಇಂದ ಕಾಲ್ ಬರುತ್ತೆ. ಅದೇ ಸರ್ ಆ ಹುಡುಗನ ಡೀಟೇಲ್ಸ್ ಎಲ್ಲ ಸಿಕ್ತು, ಅವನ ಕೆಲ್ಸಾನೇ ಇದಂತೆ ಊರ್ನಲ್ಲಿ ಇರೋರ್ನೆಲ್ಲಾನು ಹೋಗ್ತಾ ಬರ್ತಾ ರೆಕಾರ್ಡ್ ಮಾಡ್ಕೊಂಡ್ ಸುತ್ತಾನಂತೆ. ಅದಲ್ಲದೆ ಅವ್ನ್ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ, ಅದರಿಂದ ವಿಡಿಯೋ ರೆಕಾರ್ಡ್ ಮ್ಯಾಟರ್ ನಲ್ಲಿ ಎಷ್ಟೋ ಸಾರಿ ಹೊಡ್ಸ್ಕೊಂಡವನೆ. ಕೊನೆಗೆ ಈ ಊರಿನ ಸೈಕ್ಯಾಟ್ರಿಕ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡವನೆ ಅಂದ್ರೆ ಸರಿ ಅಂತ ಹೀರೋ ಸ್ಟ್ರೈಟ್ ಆಗಿ ಅವನ ಮನೆಗೆ ಹೋಗಿ ಆ ಹುಡುಗ ಇರೋ ಬೇಸ್ಮೆಂಟ್ ಹೋದ್ರೆ ಅಲ್ಲಿ ಒಂದು ಲ್ಯಾಪ್ಟಾಪ್ ಇದೆ, ಅದಲ್ಲದೆ ಅಲ್ಲಿಂದ ತಂದ ಆ ಗೊಂಬೆನೂ ಅಲ್ಲೇ ಇದೆ. ಹಂಗೆ ಆ ಲ್ಯಾಪ್ಟಾಪ್ ನ ಓಪನ್ ಮಾಡಿ ನೋಡಿದ್ರೆ ಹಿಂದೆ ಇವ್ರಿಗೊಂದು ಶಾಕ್. ವಾಟ್ ಮೀನ್ಸ್ ಆ ಮಿಸ್ಸಿಂಗ್ ಆದ ವಿಕ್ಟಮ್ಸ್ ನ ಬೆಡ್ ಜಾನ್ ವಿಡಿಯೋಸ್ ಇಲ್ಲಿದೆ. ಅಂದ್ರೆ ಇವನು ರೆಗ್ಯುಲರ್ ಆಗಿ ವಿಡಿಯೋನ ನೋಡ್ತಾ ಇರ್ಬೇಕು ಅಂತ ನೋಡ್ತಾ ಇದ್ರೆ ಹಂಗೆ ಆ ಹೀರೋನ ಹಿಂದೆನೆ ಆ ಹುಡುಗ ಮೆಲ್ಲಗೆ ಎದ್ದು ಒಳ್ಳೆ ಸೋ ಕಾಲ್ಡ್ ಸೆಲೆಬ್ರಿಟಿ ತರ ಹೀರೋನ ವಿಡಿಯೋ ಮಾಡ್ತಾವನೆ. ಲೇಜಿಗೆ ಹುಟ್ಟಿರೋ ಲೋನ್ಲಿ ಪೀಸ್ ಬಾ ರಾಜ, ಇಲ್ಲಿ ಎಲ್ಲಿದ್ದು ಅಷ್ಟ್ ದಿನ ಎಲ್ಲಾ ವಿಡಿಯೋನು ಹಾಕ್ ತೋರ್ಸೋ ರಜಾ ಅಂದ್ರೆ ಅವನು ಹಾಕ್ ತೋರಿಸ್ತಾನೆ. ಅಲ್ಲಿ ನೋಡಿದ್ರೆ ಆ ವಿಕ್ಟಮ್ ನ ಇವನು ಬೇಡ್ದಂಗೆ ವಿಡಿಯೋ ಮಾಡೋನೆ. ಅಷ್ಟೊಂದು ವಿಡಿಯೋಸ್ ಇದೆ. ಈ ವಿಡಿಯೋಸ್ ನೆಲ್ಲ ನೋಡಿದ ಅವರಿಗೆ ಎಲ್ಲೆಲ್ಲಿ ವಿಕ್ಟಮ್ ಇರ್ತಾಳೋ ಅಲ್ಲೆಲ್ಲ ಒಂದು ವ್ಯಾನ್ ಕಾಮನ್ ಆಗಿ ವಿಡಿಯೋದಲ್ಲಿ ಕಾಣ್ತಾ ಇದೆ. ಬೈ ದ ಬೈ ಆ ಹುಡುಗನ ಹೆಸರು ಮಟಾಯ, ಚೆನ್ನಾಗಿದೆ ಅಲ್ಲ, ಅದನ್ನೇ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಹಂಗೆ ಪ್ರೆಸೆಂಟ್ ಗೆ ಬಂದ್ರೆ ಹೀರೋ ಮಾತಾಡ್ತಾನೆ. ಅಲ್ಲಿ ಟೇಬಲ್ ಮೇಲಿದ್ದ ಮೀನನ್ನ ನೋಡ್ತಾ ಇದ್ರೆ ಆಗ ಡಾಕ್ಟರ್ ಆ ಮೀನು ಇಲ್ಲಿ ಮಾತ್ರ ಸಿಗೋದು, ನನಗೆ ತುಂಬಾ ಇಷ್ಟವಾದಂತ ಮೀನು ಅಂತ ಅವರಂದ್ರೆ ಆಗ ಹೀರೋ ಡಾಕ್ಟರ್ನ ಆ ಹುಡುಗ ಮಟಾಯಿಗೆ ನೀವು ಟ್ರೀಟ್ಮೆಂಟ್ ಏನಾದ್ರು ಕೊಟ್ರ ಅಂತ ಕೇಳ್ತಾರೆ. ಹೌದು, ಅವನೊಂಥರ ಮೆಂಟಲಿ ಡಿಸ್ಟರ್ಬ್ ಪೇಷಂಟ್, ಯಾವಾಗ್ಲೂ ವಿಡಿಯೋ ಮಾಡ್ತೀನಿ ಅನ್ನೋನು. ಸೊ ನಾನು ಟ್ರೀಟ್ಮೆಂಟ್ ಕೊಟ್ಟೆ, ಸ್ವಲ್ಪ ದಿನ ಚೆನ್ನಾಗೇ ಇದ್ದ, ಬಟ್ ಮತ್ತೆ ಕ್ಯಾಮ್ರಾ ಎತ್ಕೊಂಡು ತಿರ್ಗಲಿಕ್ಕೆ ಶುರು ಮಾಡ್ದ. ಸೊ ಅದೇನು ಅಂತ ಬ್ಯಾಡ್ ಥಿಂಗ್ ಏನಲ್ಲ ಅಂತ ನಾನು ಸುಮ್ನಾದ. ಬಟ್ ನೀವ್ ಯಾಕೆ ಆ ಹುಡುಗಿ ಬಗ್ಗೆನೇ ಮಾತಾಡ್ತಾ ಇದ್ದೀರಾ, ಈ ಬ್ಲಡ್ ಸ್ಟೈನ್ ಬಗ್ಗೆ ಏನು ಹೇಳ್ತಾ ಇಲ್ವಲ್ಲ ಯಾಕೆ ಅಂತ ಡಾಕ್ಟರ್ ಮತ್ತೆ ಕೇಳ್ತಾರೆ. ಅಲ್ಲ, ಈ ಊರ್ನಲ್ಲಿರೋರೆಲ್ಲ ಸರಿಯಾದವ್ರೆ ಬಿಡಿ, ಯಾಕಂದ್ರೆ ಯಾರೋ ಲೋಕಲ್ ನವರು ಈ ಕೆಲಸ ಮಾಡಿರೋದು ಅಂತ ಗೊತ್ತು, ಬಟ್ ಅವರನ್ನ ಈ ಊರವರೆಲ್ಲ ಸಪೋರ್ಟ್ ಮಾಡ್ತಾವ್ರೆ ಅಂತ ಹೇಳ್ಕೊಂಡು ಮತ್ತೆ ಬ್ಯಾಕ್ ಗೆ ಹೋಗ್ತಾರೆ. ನೆಕ್ಸ್ಟ್ ವಿಕ್ಟಮ್ ಓದಿದ ಸ್ಕೂಲ್ ನಲ್ಲೇ ನೋಡಕ್ಕೊಳ್ಳೆ ಆಲ್ಟರ್ನೇಟಿವ್ ಆಂಟಗೋನಿಸ್ಟ್ ತರ ಇರೋ ಒಬ್ಬ ಪ್ರೊಫೆಸರ್ ನ ತೋರಿಸ್ತಾರೆ. ಆಕ್ಚುಲಿ ಅವರೊಬ್ರು ಆಕ್ಟಿಂಗ್ ಟೀಚರ್ ಕೆಲಸ ಮಾಡ್ತಾವ್ರೆ. ಒಂದು ಸ್ಟೋರಿಲಿ ಹೀರೋ ಅಷ್ಟೇ ಇಂಪಾರ್ಟೆಂಟ್ ವಿಲನ್ಗೂ ಕೂಡ ಇದೆ, ಬಿಕಾಸ್ ಸ್ಟೋರಿ ಮೂವಿಂಗ್ ನ ಕೆಪಾಸಿಟಿ ಇರೋದು ವಿಲನ್ ಗೆ ಮಾತ್ರ ಅಂತ ಕ್ಲಾಸ್ ನ ಮುಗಿಸ್ತಾ ಹೇಳ್ತಾರೆ. ಆಗ ಆ ಬ್ರೆಸಿಲಿಯಾ ಪ್ರೊಫೆಸರ್ ಹತ್ರ, ಸರ್ ನಾನು ಆಕ್ಟಿಂಗ್ ನ ಕಲ್ತ್ಕೋಬೇಕು, ಸೊ ನಾನ್ ನಿಮ್ಮ ಹತ್ರ ಸಪರೇಟ್ ಆಗಿ ಬಂದೆ
ಬಂದು ಕಲ್ತ್ಕೋತೀನಿ ಅಂದ್ರೆ, ಯಾಕಮ್ಮ ಈ ಕ್ಲಾಸ್ ನಲ್ಲೇ ಎಲ್ಲ ಹೇಳ್ಕೊಡ್ತಾ ಇದ್ನಲ್ಲ, ಬಟ್ ವೈ ಸಪರೇಟ್ ಅಂತಂದ್ರೆ, ಇಲ್ಲ ಸರ್ ನಾನ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಕಲಿಬೇಕು ಅಂದ್ರೆ, ಸರಿ ಆಯ್ತು ತಗೊಳಮ್ಮ ನನ್ನ ನಂಬರ್, ಕಾಲ್ ಮಾಡಿ ಆಮೇಲೆ ಬಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಹಂಗೆ ಆ ಪ್ರೊಫೆಸರ್ ನ ಮನೇಲಿ ತೋರಿಸ್ತಾರೆ. ಅವರ ವೈಫ್ ಫೈನಾನ್ಷಿಯಲಿ ಅಂದ್ರೆ ಆರ್ಥಿಕವಾಗಿ ನಾವು ಕಷ್ಟ ಪಡ್ತಾ ಇದೀವಲ್ಲ, ಅದು ಬೇಗ ಕ್ಲಿಯರ್ ಆಗುತ್ತೆ, ಯೋಚಿಸ್ಬೇಡಿ ಅಂತ ಸಮಾಧಾನ ಮಾಡ್ತಾವ್ರೆ. ಬಿಕಾಸ್ ಈ ಪ್ರೊಫೆಸರ್ ತುಂಬಾ ಸಾಲದಲ್ಲವ್ರೆ. ಸೊ ಆ ಫೀಲಿಂಗ್ ನಲ್ಲಿ ಇದ್ರೆ, ಸೊ ನಾನ್ ಸ್ವಲ್ಪ ಮನಶಾಂತಿಗಾಗಿ ಟ್ರೆಕ್ಕಿಂಗ್ ಗೆ ಹೋಗ್ತೀನಿ ಅಂತ ಮುಂಜಾನೆನೆ ಹೊರಡ್ತಾರೆ. ನೆಕ್ಸ್ಟ್ ಅವತ್ತು ಟ್ರೆಕ್ಕಿಂಗ್ ನೆಲ್ಲ ಮುಗಿಸ್ಕೊಂಡು ಪ್ರೊಫೆಸರ್ ಬಂದ್ರೆ, ಅವರ ವೈಫ್ ಗಾಬ್ರಿಯಲ್ಲಿ ನ್ಯೂಸ್ ನೋಡ್ತಾವ್ರೆ. ನೋಡ್ರಿ ನಿಮ್ಮ ಸ್ಕೂಲ್ ನ ಹುಡುಗಿ ಮಿಸ್ಸಿಂಗ್ ಆಗೋಳೆ ಅಂತಂದ್ರೆ, ಈ ವಯಸ್ಸಿನಲ್ಲಿ ಹುಡುಗಿ ಕಾಣೆ ಆಗೋದಲ್ಲ ಸಹಜನಮ್ಮ, 2-3 ದಿನ ಆದ್ಮೇಲೆ ಬಂದ್ಬಿಡ್ತಾರೆ ಬಿಡಿ ಅಂತಾರೆ. ನೆಕ್ಸ್ಟ್ ಹಂಗೆ ಇವರ ಕೈಲಿ ಗಾಯ ಆಗಿರೋದನ್ನ ವೈಫ್ ನೋಡಿ ಏನಾಯ್ತು ಅಂದ್ರೆ, ಅದೇನಿಲ್ಲಮ್ಮ ಟ್ರೆಕ್ಕಿಂಗ್ ನಲ್ಲಿ ಸ್ಲಿಪ್ ಆದಾಗ ಮರನ ಇಟ್ಕೊಂಡೆ ಆಗ ಕೆಟ್ಟಾಗೋಯ್ತು ಅಂತಾರೆ. ಹಂಗೆ ಅವತ್ ನೈಟ್ ಫ್ಯಾಮಿಲಿ ಎಲ್ಲ ಊಟ ಮಾಡೋಕೆ ಅಂತ ಒಟ್ಟಿಗೆ ಕುತ್ಕೊಂಡಿದ್ರೆ, ಆಗ ಅವರ ಮಗಳು ಫೋನ್ ನ ನೋಡ್ತಾ ಇದ್ರೆ, ಫೋನ್ ಬಿಟ್ಟು ಊಟ ಮಾಡಮ್ಮ ಅಂತ ಪ್ರೊಫೆಸರ್ ಮಗಳಿಗೆ ಹೇಳಿದ್ರೆ, ಅವಳು ಒಳ್ಳೆ ಅಸಡೆ ಗುಟ್ಟಿರುವ ಆಂಟಿ ಮೆಟೀರಿಯಲ್ ತರ ಇವರ ಮಾತನ್ನ ಕೇರ್ ಕೂಡ ಮಾಡ್ತಾ ಇಲ್ಲ. ಬಿಕಾಸ್ ಇವರು ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಆಗಿದಾರಲ್ಲ, ದಟ್ಸ್ ವೈ. ಇದ್ರಿಂದ ಫುಲ್ ಬೇಜಾರಾದವರು ಏನಾದ್ರೂ ಮಾಡಿ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡು, ಆಗ್ಲೇ ಆ ಬ್ರೆಸಿಲಿಯಾನ ಆಕ್ಟಿಂಗ್ ಕ್ಲಾಸ್ ಗೆ ಕರೆದಿದ್ರಲ್ಲ, ಅದು ಜ್ಞಾಪಕಕ್ಕೆ ಬಂದು ಅವಳಿಗೆ ಮೆಸೇಜ್ ಕೂಡ ಮಾಡ್ತಾರೆ, ಆ ಆಕ್ಟಿಂಗ್ ಕ್ಲಾಸ್ ನ ಫೀಸ್ ಆದ್ರೂ ಬಂದ್ರೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಅಷ್ಟರಲ್ಲಿ ಅವರ ವೈಫ್ ಅಲ್ಲಿಗೆ ಬರ್ತಾರೆ. ಆಗ ಅಲ್ಲಿ ಆ ವಿಕ್ಟಮ್ ನ ಮಿಸ್ಸಿಂಗ್ ಪೋಸ್ಟರ್ ನೋಡ್ತಾರೆ. ಈ ತರ ಯಾರಾದ್ರೂ ವಾಲಂಟಿಯರ್ ಆಗಿ ಹುಡ್ಕೋಕೆ ಬರ್ತೀರಾ ಅಂತ. ಅದನ್ನ ನೋಡಿ ಪ್ರೊಫೆಸರ್ ಕೂಡ ಹೋಗ್ತಾರೆ. ಅದಾದ ನೆಕ್ಸ್ಟ್ ಡೇ ಮತ್ತೆ ಸ್ಟ್ರೆಸ್ ಇದೆ ಅಂತ ಅವರ ವೈಫ್ ನ ಕರ್ಕೊಂಡು ಔಟಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ರೆ, ಆಗ ವೈಫ್, ನೀವ್ ನೋಡಕ್ ಒಳ್ಳೆ ಕೇಡಿ ತರ ಇದೀರಾ, ಫಸ್ಟ್ ಈ ದಾಡಿನ ಶೇವ್ ಮಾಡ್ರಿ ಅಂತಾರೆ. ಇವರು ಹಾಗೆ ಮಾತಾಡ್ಕೊಂಡು ಪೆಟ್ರೋಲ್ ಬಂಕ್ ಗೆ ಪೆಟ್ರೋಲ್ ಫಿಲ್ಲಿಂಗ್ ಗೋಸ್ಕರ ಹೋಗ್ತಾರೆ. ಅಲ್ಲಿನ ಟಿವಿಯಲ್ಲಿ ಆ ಮಟಾಯ ತೆಗ್ದಿರೋ ಫುಟೇಜ್ ರನ್ ಆಗ್ತಾ ಇದೆ. ಈ ತರ ಆ ಜೀಪ್ ಬಗ್ಗೆ ಅನುಮಾನವಾಗಿ ನ್ಯೂಸ್ ನಲ್ಲಿ ಹೇಳ್ತಾವ್ರೆ. ಇಲ್ಲಿ ನೋಡಿದ್ರೆ ಆ ಜೀಪ್ ಪ್ರೊಫೆಸರ್ದು. ಅದನ್ನ ಅಲ್ಲಿ ಜನ ಕೂಡ ಅಬ್ಸರ್ವ್ ಮಾಡ್ತಾರೆ. ಒಂಥರ ಇವ್ರನ್ನ ನೋಡಿದ್ರೆ, ಸೊ ಅಲ್ಲಿಂದ ಬೇಜಾರಲ್ಲಿ ಮನೆಗೆ ಬಂದ್ರೆ, ಇಲ್ಲಿ ಮನೆಯಲ್ಲಿ ಮಗಳು ಕೂಡ ಇವ್ರನ್ನ ನೋಡಿ ಹೆದರ್ಕೊಂತಾವಳೆ. ಸೊ ಇದ್ರಿಂದ ಗಾಂಡಾದ ಪ್ರೊಫೆಸರ್ ಡೈರೆಕ್ಟ್ ಆಗಿ ಪೊಲೀಸ್ನವ್ರಿಗೆ ಕಾಲ್ ಮಾಡಿ, ನೋಡಿ ಸರ್, ಆ ನ್ಯೂಸ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು ನನ್ ಜೀಪೇ, ಬಟ್ ಈ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅವರಂದ್ರೆ, ಆ ಕಡೆ ಅವರು, ಸರ್ ಅದೇನಿಲ್ಲ, ಬಟ್ ಆ ಫುಟೇಜ್ ಹೇಗ್ ಲೀಕ್ ಆಯ್ತು ಅಂತ ಗೊತ್ತಾಗ್ತಾ ಇಲ್ಲ, ಸೊ ಯಾವ್ದಕ್ಕೂ ನೀವು ಲಾಯರ್ ನ ರೆಡಿ ಮಾಡ್ಕೊಳ್ಳಿ ಅಂತ ಅವ್ರಂತಾರೆ. ನೆಕ್ಸ್ಟ್ ಹಂಗೆ ಯಾರದು ಮಾತಾಡಿದ್ದು ಅಂತ ನೋಡಿದ್ರೆ, ಹೀರೋನ ಅಸಿಸ್ಟೆಂಟ್. ದೇರ್ಫೋರ್ ಹೀರೋ ಅಂಡ್ ಟೀಮ್ ಗೆ ಈ ಪ್ರೊಫೆಸರ್ ಮೇಲೆ ಫುಲ್ ಡೌಟ್ ಬರುತ್ತೆ. ಅಲ್ಲಿ ಹಂಗೆ ನಡೀತಾ ಇದ್ರೆ, ಈ ಕಡೆ ವೈಫ್, ಏನಾಯ್ತು ಅವತ್ತು ನೀವು ಟ್ರೆಕ್ಕಿಂಗ್ ಓದಿದ್ರಿಂದಾನೇ ಇದೆಲ್ಲ ಆಗಿತ್ತು, ಅಲ್ಲೇನಾದ್ರೂ ಆಯ್ತಾ ಅಂತಂದ್ರೆ, ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ, ಯಾರೋ ಬೇಕಂತ ನನ್ನ ವೆಹಿಕಲ್ ನ ಟಾರ್ಗೆಟ್ ಮಾಡ್ದಂಗ ಅವ್ರೆ ಅಂತ ಫುಲ್ ಭಯದಲ್ಲಿ ಹೇಳಿದ್ರೆ, ಹಂಗೆ ಅವರ ಮನೆಯ ಹೊರಗೆ ಆ ನೈಟ್ ನಲ್ಲೇ ಪ್ರೆಸ್ ನವರೆಲ್ಲ ಬಂದವ್ರೆ. ಇದನ್ನ ನೋಡಿ ನಮಗೇನ್ ಅನ್ಸುತ್ತೆ ಅಂದ್ರೆ, ಪ್ರೆಸ್ ಎಲ್ಲೋದ್ರು ಪ್ರೆಸ್ ಅನುಮಾನ ಬಂದ್ರೆ ಕಂಪ್ರೆಸ್ ಮಾಡ್ಬಿಡ್ತಾರೆ ಅಂತ. ನೆಕ್ಸ್ಟ್ ಬೆಳಗ್ಗೆ ಪ್ರೊಫೆಸರ್ ಹೊರಗೆ ಬಂದ್ರೆ, ಒಳ್ಳೆ ಇಂಟ್ರಾಕ್ಟ್ ಮಾಡೋ ಇನ್ವೆಸ್ಟಿಗೇಟರ್ ತರ ವಿಧವಾಗಿ ಪ್ರಶ್ನೆಗಳನ್ನ ಕೇಳ್ತಾವ್ರೆ, ಎಲ್ಲಿ ಆ ಹುಡುಗಿ ಅಂತ. ಆಗ ಅಲ್ಲಿಗೆ ಒಳ್ಳೆ ಆಪತ್ತಿಗೆ ಹುಟ್ಟಿರೋ ಅಲಿಗೇಟರ್ ತರ ಒಬ್ಬ ಬಂದು ಇವ್ರನ್ನ ಪಿಕ್ ಮಾಡ್ತಾನೆ. ಯಾರಂತ ನೋಡಿದ್ರೆ, ಅದೇ ಟಿವಿ ಇಂಟರ್ವ್ಯೂ ನಲ್ಲಿ ಹೀರೋನ ಹೀಯಾಳಿಸಿದ್ನಲ್ಲ ಆ ಲಾಯರ್. ಆಗ ಪ್ರೊಫೆಸರ್, ಏನಿದು ಇವ್ರು ಕೇಳಿದ್ ನೋಡಿದ್ರೆ ನಾನೇನೋ ಆ ಹುಡುಗಿನ ಹ್ಯಾಕ್ ಮಾಡಿ ಲಾಕ್ ಮಾಡಿ ಪ್ಯಾಕ್ ಮಾಡಿರೋ ತರ ಮಾತಾಡ್ತವ್ರೆ ಅಂತಂದ್ರೆ, ನೋಡಿ ನಿಮ್ಮನ್ನಲ್ಲ, ನಿಮ್ಮ ವೆಹಿಕಲ್ ನ ಮಾತ್ರ ಸಸ್ಪೆಕ್ಟ್ ಮಾಡೋರೆ. ನೀವು ಗಾಬರಿ ಆಗಿ ಏನೋ ಕನ್ಫೆಸ್ ಮಾಡಬೇಡಿ. ಆಕ್ಚುಲಿ ನಾನೊಬ್ಬ ಲಾಯರ್, ನಿಮ್ಗೇನಾದ್ರೂ ಹೆಲ್ಪ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅವರ ಕಾರ್ಡ್ ಕೊಟ್ಟು ಡ್ರಾಪ್ ಮಾಡಿ ಅವರೋದ್ರೆ. ನೆಕ್ಸ್ಟ್ ಹೀರೋ ಒಂದು ಪ್ರೆಸ್ ಮೀಟ್ ನ ಕರೆದು, ಈ ತರ ಆ ಪ್ರೊಫೆಸರ್ ಇದನ್ನ ಮಾಡಿರೋದು ನಮ್ಮ ಹತ್ರ ಎವಿಡೆನ್ಸ್ ಇದೆ ಅಂದ್ರೆ, ಆಗ ಒಬ್ರು ರಿಪೋರ್ಟರ್ ಇದ್ದು, ಜಸ್ಟ್ ಅವರ ಕಾರನ್ನ ತಾನೇ ಕಂಡಿಡ್ದಿರೋದು, ಅಷ್ಟಕ್ಕೆ ನೀವು ಅವರೇ ಅಂತಂದ್ರೆ ಹೆಂಗೆ ಅಂತಂದ್ರೆ, ಅದೊಂದೇ ಅಲ್ಲ, ಇನ್ಫ್ಯಾಕ್ಟ್ ಆ ವಿಕ್ಟಮ್ ನ ಸ್ಕೂಲ್ ನಲ್ಲೇ ಅವರು ಕೆಲಸ ಮಾಡೋದು ಅಂತಾರೆ. ಸುಮ್ನೆ ಯಾಕೆ ಕಾಗೆ ಹಾರಿಸ್ತೀರಾ, ಆಕ್ಚುಲಿ ನಿಮ್ಮ ಲಾಸ್ಟ್ ಕೇಸ್ ನಲ್ಲೂ ಎವಿಡೆನ್ಸ್ ಇದೆ ಅಂತ ತೋರಿಸಿ ಅವರಿಗೆ ಶಿಕ್ಷೆ ಕೊಡ್ಸಿದ್ರಿ. ಅಟ್ ಲಾಸ್ಟ್ಲಿ ಅವೆಲ್ಲ ಫಾಲ್ಸ್ ಎವಿಡೆನ್ಸ್ ಅಂತ ಪ್ರೂವ್ ಆಗೋಗೈತೆ. ಅಲ್ಲಿ ನೀವು ಮಾಡಿರೋ ಕರ್ಮಾನೆ ಇಲ್ಯಾಕ್ ನೀವು ಮಾಡ್ತಾ ಇರಬಾರ್ದು ಅಂತ ಕೇಳಿದ್ರೆ, ನನ್ನ ಕೆಲ್ಸನ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ಬಟ್ ಅದನ್ನ ಮಾಡೋಕೆ ಬಿಡಿ ಅಂತ ಹೀರೋ ರೇಗಿ ಹೋದ್ರೆ. ನೆಕ್ಸ್ಟ್ ಹಂಗೆ ಪ್ರೊಫೆಸರ್ ಮನೆಯಲ್ಲಿ ನೋಡಿದ್ರೆ, ಟಿವಿಯಲ್ಲಿ ಆಲ್ರೆಡಿ ಇವರೇ ಅಕ್ಯೂಸ್ಡ್ ಅನ್ನೋ ರೇಂಜ್ ಅಲ್ಲಿ ಸುದ್ದಿ ಬರ್ತಾ ಇದೆ. ಇದೆಲ್ಲ ಕೆಲ್ಸಕ್ಕೆ ಬರಲ್ಲ, ಫಸ್ಟ್ ಆ ಲಾಯರ್ ಗೆ ಫೋನ್ ಮಾಡ್ತೀನಿ ಅಂತ ಮಾತಾಡ್ತಾ ಇದ್ರೆ, ಅಲ್ಲಿಗೆ ಪೊಲೀಸ್ನವ್ರು ಬರ್ತಾರೆ. ಈ ತರ ನಿಮ್ಮ ಮನೆನ ಸರ್ಚ್ ಮಾಡ್ಬೇಕು, ಅದಲ್ಲದೆ ನಿಮ್ಮ DNA ಬೇಕು, ಹಾಗೆ ನಿಮ್ಮ ವೆಹಿಕಲ್ ಕೂಡ ಬೇಕು ಅಂತ ಅವರು ಕೇಳ್ತಾರೆ. ನೆಕ್ಸ್ಟ್ ಫುಲ್ ಮನೆಯಲ್ಲೆಲ್ಲ ಜಾಲಾಡಿ ಅದಾದ್ಮೇಲೆ ಅವರ ಬ್ಲಡ್ ಸ್ಯಾಂಪಲ್ ಜೊತೆ ವೆಹಿಕಲ್ ನ ತಗೊಂಡೋಗ್ತಾರೆ. ನೆಕ್ಸ್ಟ್ ಹೀರೋ ಅಂಡ್ ಟೀಮ್ ಆ ವೆಹಿಕಲ್ ನ ಇಂಚಿಂಚು ಬಿಡ್ದಂಗೆ ಸರ್ಚ್ ಮಾಡಿದ್ರು, ಹುಡುಗಿನ ಕಿಡ್ನಾಪ್ ಮಾಡಿರೋ ತರ ಕುರುಹು ಸಿಗ್ತಾ ಇಲ್ಲ. ಅಲ್ಲದೆ ಅದ್ರಲ್ಲಿ ಬೆಕ್ಕಿನ ಏರ್ ಸ್ಯಾಂಪಲ್ ಒಂದ್ ಸಿಗುತ್ತೆ. ಇದನ್ನೆಲ್ಲ ನೋಡಿ ಫಸ್ಟ್ ಆ ವಿಕ್ಟಮ್ ಗೆ ಬೆಕ್ಕಂದ್ರೆ ಇಷ್ಟ, ಸೊ ಇದನ್ನ
ಬಳಸ್ಕೊಂಡು ಈ ಹುಡುಗಿನ ಕಿಡ್ನಾಪ್ ಮಾಡಿರ್ಬೇಕು ಅಂತ ತಿಳ್ಕೊಂಡ ಹೀರೋ ಅಂಡ್ ಟೀಮ್ ನೆಕ್ಸ್ಟ್ ಆ ವಿಕ್ಟಮ್ ನ ತಾಯಿನ ಮೀಟ್ ಮಾಡಿದ್ರೆ ಅವರು ಫುಲ್ ವಿರುಕ್ತಿಲಿ ಮೆಂಟಲಿ ಎಫೆಕ್ಟ್ ಆಗಿ ಅಲ್ಲಲ್ಲಿ ಸುತ್ತಾಡ್ತಾವ್ರೆ. ಹಂಗೆ ಅವ್ರಿಗೆ ಸಮಾಧಾನ ಮಾಡಿ ಹೀರೋ ಹೋಗ್ತಾ ಇದ್ರೆ ಆಗ ಹೀರೋನ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಅದು ಪ್ರೊಫೆಸರ್ ಒಬ್ಬ ಅಮಾಯಕ ಅಂತ. ಆ ಕಡೆ ಅದನ್ನ ನೋಡ್ತಾ ಇದ್ರೆ ಈ ಕಡೆ ಪ್ರೊಫೆಸರ್ ಮನೆಗೆ ಆ ಲಾಯರ್ ಬರ್ತಾರೆ. ಅವರು ಆ ಹೀರೋ ಇದನ್ನಲ್ಲ ಅವ್ನ್ ಹೆಂಗೆ ಅಂದ್ರೆ ಇದಕ್ಕಿನ್ನ ಮುಂಚೆ ಬಾಂಬ್ ಬ್ಲಾಸ್ಟ್ ಕೇಸ್ ನಲ್ಲಿ ಒಬ್ಬನ್ನ ಅರೆಸ್ಟ್ ಮಾಡಿರ್ತಾರೆ. ಅದಕ್ಕೆ ಸಾಕ್ಷಿ ಪೂರಕವಾಗಿಲ್ಲ ಅಂತ ಇವನೇ ಬೇರೆ ಕಡೆ ಬಾಂಬ್ ನ ತರಿಸಿ ಅದನ್ನ ಬ್ಲಾಸ್ಟ್ ಮಾಡಿಸಿ ಅದ್ರಿಂದ ಅವನಿಗೆ 4 ವರ್ಷ ಶಿಕ್ಷೆ ಆಗೋ ಹಾಗೆ ಮಾಡೋನೆ. ಅಟ್ ಲಾಸ್ಟ್ಲಿ ಅದೆಲ್ಲ ಫಾಲ್ಸ್ ಅಂತ ಪ್ರೂವ್ ಆಗಿ ಆಮೇಲೆ ಅವನ್ನ ರಿಲೀಸ್ ಮಾಡವ್ರೆ. ಅಂತಂದ್ರೆ ನನ್ನ ಮೇಲೂ ಅವರು ಹಾಗೆ ತಾನೇ ಮಾಡ್ತಾ ಇರೋದು, ನನ್ನನ್ನು ಸ್ವಲ್ಪ ದಿನ ಆದ್ಮೇಲೆ ರಿಲೀಸ್ ಮಾಡ್ತಾರಾ ಅಂತ ಇವರು ಕೇಳಿದ್ರೆ ಅದೇನೋ ಓಕೆ, ಬಟ್ ಆ ರೋಮಿಯೋ 4 ವರ್ಷ ತಾನು ಮಾಡದೇ ಇರೋ ತಪ್ಪಿಗಾಗಿ ಜೈಲಲ್ಲಿ ನರಕ ಅನುಭವಿಸಿ ಹೊರಗೆ ಬಂದವನೆ. ಅವನ ಮಾನಸಿಕ ಸ್ಥಿತಿನೋ ಸರಿ ಇಲ್ಲ, ಅವನ ಫ್ಯಾಮಿಲಿನೂ ಅವನ ಜೊತೆಲಿಲ್ಲ. ಅದು ಗೌರ್ಮೆಂಟ್ ಬೇರೆ $1 ಮಿಲಿಯನ್ ಕಂಪೋಸಿಷನ್ ಕೊಟ್ಟವ್ರೆ, ಬಟ್ ಅದನ್ನ ಯೂಸ್ ಮಾಡ್ಲಿಕ್ಕೆ ಅವರ ಫ್ಯಾಮಿಲಿನೇ ಇಲ್ಲ. ಬಿಕಾಸ್ ಇವನು ಜೈಲ್ಗೆ ಹೋದ್ಮೇಲೆ ಅವರೆಲ್ಲ ಸೂಸೈಡ್ ಮಾಡ್ಕೊಂಡು ತೀರೋಗೋರೆ. ಸೊ ಟೋಟಲ್ ಅವನ ಜೀವನಾನೇ ಹಾಳಾಗೋಯ್ತು ಅಂತ ಲಾಯರ್ ಎಲ್ಲಾನು ಹೇಳಿದ್ರೆ ನೆಕ್ಸ್ಟ್ ಡೇನೆ ನೋಡಕ್ಕೊಳ್ಳೆ ಬ್ರಿಸ್ಬೇನ್ ನಲ್ಲಿ ಸಿಗೋ ಬಟರ್ ಬಿಸ್ಕೆಟ್ ತರ ಅವಳಲ್ಲ ಬ್ರೆಸಿಲಿಯಾ, ಅವಳು ಒಂದು ಟಿವಿ ಚಾನಲ್ ಗೆ ಈ ಪ್ರೊಫೆಸರ್ ನ ಆಪೋಸಿಟ್ ಆಗಿ ಇಂಟ್ರೋ ಕೊಡ್ತಾವಳೆ. ಈ ತರ ಆ ಪ್ರೊಫೆಸರ್ ಹಾಗೇನೆ ನೋಡಿ ನನಗೂ ಮನೆಗೆ ಬಾ ಅಂತ ಮೆಸೇಜ್ ಎಲ್ಲ ಕಳ್ಸವ್ರೆ ಅಂತ ಹೇಳ್ತಾಳೆ. ಈ ಕಡೆ ಪ್ರೊಫೆಸರ್ ಗ ಸುಮ್ನಿದ್ರು ಹುಡುಕ ಬಂದು ನಮ್ಗೆ ಗುಮ್ತಾವಲ್ಲ ಅಂತ ಅವ್ರ ಅನ್ಕೊಂಡ್ರೆ ಅವರ ವೈಫಾ ಇದನ್ನೆಲ್ಲ ನೋಡಿ ಲೇ ನೋಡಕ್ಕೊಳ್ಳೆ ಸಿಂಪಲ್ ಆದ ಸ್ಯಾಲೆಡ್ ತರ ಮುಖ ಇಟ್ಕೊಂಡು ಸಂದಿಲಿ ಸಮಾರಾಧನೆ ಎಲ್ಲ ಕೇಳ್ತದ ರಾಜ ನಿನ್ಗೆ, ಆ ಹುಡುಗಿನ ಯಾಕೆ ಮನೆಗ್ ಕರ್ದೆ ಅಂತ ಕೇಳಿದ್ರೆ ಅದು ಆಕ್ಟಿಂಗ್ ಕಲಿಬೇಕು ಅಂದ್ಲು, ಅದಕ್ಕೆ ಕರ್ದೆ, ಅದರಿಂದ ಫೀಸ್ ಬಂದ್ರೆ ಹೆಲ್ಪ್ ಆಗುತ್ತೆ ಅಂತ ಪ್ರೊಫೆಸರ್ ಹೇಳ್ತಾ ಇದ್ರೆ ಇನ್ಮೇಲೆ ನಿಮ್ಮ ಪಾಡು ನಿಮ್ದು ಅಂತ ವೈಫ್ ತನ್ನ ಮಗಳ ಕರ್ಕೊಂಡ್ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ಹೀರೋ ಈ ಕಾನ್ವರ್ಸೇಷನ್ ಎಲ್ಲ ಕೇಳ್ತಾವನೆ. ಇಟ್ ಮೀನ್ಸ್ ಅವರ ಮನೆಯಲ್ಲೆಲ್ಲೋ ಮೈಕ್ ಇಟ್ಟಿರ್ತಾರೆ ಅನ್ಸುತ್ತೆ. ಹಂಗೆ ಫ್ಯಾಮಿಲಿ ಬಿಟ್ಟೋದ ಫೀಲಿಂಗ್ ನಲ್ಲಿ ಪ್ರೊಫೆಸರ್ ಇದ್ರೆ ಅವರನ್ನ ಕಾಲ್ ಮಾಡಿ ಹೊರಕರದ ರಿಪೋರ್ಟರ್, ಹೀರೋ ನಿಮ್ಮನ್ನ ಈ ಕೇಸ್ ನಲ್ಲಿ ಕಾರ್ನರ್ ಮಾಡಾಯ್ತು, ನೀವ್ ಯಾಕೆ ನಮ್ಮ ಚಾನೆಲ್ ನ ಮೂಲಕ ನಿಮ್ಮ ವರ್ಷನ್ ನ ಹೇಳ್ಬಾರ್ದು, ಆಗ ನಿಮ್ಮ ವೈಫ್ ವಾಪಸ್ ಬರ್ಬೋದಲ್ಲ ಅಂತಂದ್ರೆ ಲೇ ಆಲ್ರೆಡಿ ಅವರ ಬ್ಯಾಕ್ ನಲ್ಲಿ ಬೆಂಕಿ ಹಚ್ಕೊಂಡಿದ್ರೆ ಬನ್ನಿ ನಮ್ಮನೆಗೆ ಕ್ಯಾಂಡಲ್ ಹಚ್ಬೇಕು ಅನ್ಲಂತೆ ಯಾರೋ ನಿನ್ನಂತವ್ರು ಅಂತ ನಾವ್ ಅನ್ಕೊಂಡ್ರೆ ಇದು ನನ್ ಜೀವನ, ನನಗೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು, ನೀವು ಸ್ವಲ್ಪ ಕ್ಲೋಸ್ ಮಾಡ್ಕೊಂಡು ಹೋಗ್ತೀರಾ ಅಂತೇಳಿ ಅವರೋದ್ರೆ ಸೊ ರೆಗ್ಯುಲರ್ ಆಗಿ ಎಲ್ಲಾನು ಕೇಳಿಸ್ಕೊತಾ ಇರೋ ಹೀರೋಗೆ ಮತ್ತೆ ಅದೇ ತರ ಅವರು ನಿರಪರಾಧಿ ಅಂತ ಮೆಸೇಜ್ ಬರುತ್ತೆ. ಹಂಗೆ ನೆಕ್ಸ್ಟ್ ಡೇ ಪ್ರೊಫೆಸರ್ ಒಂದ್ ಕಡೆ ಕೂತ್ಕೊಂಡು ಅವ್ರಿಗೆ ಗಾಯ ಆಗಿದ್ದ ಕಟ್ಟನ್ನ ಬಿಚ್ಚಿದ್ರೆ ಅದು ವಾಸಿ ಆಗಿದೆ, ಬಟ್ ಮತ್ತೆ ಅದನ್ನ ಕಟ್ ಮಾಡಿ ಗಾಯ ಮಾಡ್ಕೊಂತಾರೆ, ಮತ್ತೆ ಕಟ್ ಹಾಕ್ತಾರೆ. ಆಗ ಅವರಿಗೆ ಕಾಲ್ ಬರುತ್ತೆ ಈ ತರ ಸಪರೇಟ್ ಆಗಿ ಮೀಟ್ ಮಾಡ್ಬೇಕು ಅಂತ. ಯಾರಂತ ಹೋಗಿ ನೋಡಿದ್ರೆ ಹೀರೋ ನನ್ನನ್ನ ಯಾಕೆ ನೀವು ಕರೆದ್ರಿ ಅಂತ ಪ್ರೊಫೆಸರ್ ಗಾಂಡಾದ್ರೆ ಅದೇನಂದ್ರೆ ನಿನ್ನ ಸುತ್ತ ಸುಮಾರು ಕತೆ ಈ ಮೀಡಿಯಾದವರು ಹೆಣದವ್ರೆ, ಆದ್ರಿಂದ ಅವ್ರು ಯಾರಿಗೂ ಕಣ್ಣಿಗೆ ಕಾಣ್ದಂಗೆ ಮೀಟ್ ಮಾಡ್ಬೇಕು ಅಂತ ಕರೆದೆ ಅಂತಾರೆ. ನೆಕ್ಸ್ಟ್ ನಿನ್ನ ಕೈ ಗಾಯ ಹೇಗಾಯ್ತು ಅಂದ್ರೆ ಅದು ಆ ಟ್ರೆಕಿಂಗ್ ನಲ್ಲಿ ದಾರಿದಾಗ ಆಗಿದ್ದು ಅಂತಾರೆ. ಓಕೆ, ಇನ್ನೊಂದೇನಂದ್ರೆ ನಿನ್ನ ಕಾರ್ ನಲ್ಲಿ ನಮಗೆ ಯಾವ ಹುಡುಗಿಯ ಕಿಡ್ನಾಪ್ ಮಾಡಿರುವ ಬಗ್ಗಿನ ಡೀಟೇಲ್ಸ್ ಸಿಗ್ಲಿಲ್ಲ, ಬಟ್ ಒಂದು ಬೆಕ್ಕಿನ ಹೇರ್ ಸ್ಯಾಂಪಲ್ ಸಿಕ್ಕಿದೆ, ಅದ್ರಿಂದಾನೇ ನಿನ್ನ ಈ ಕೇಸ್ಗೆ ಕನೆಕ್ಟ್ ಮಾಡ್ತೀನಿ ಅಂತ ಅವ್ರಂದ್ರೆ ಅದನ್ನ ಕೇಳಿ ಪ್ರೊಫೆಸರ್ ನಗ್ತಾರೆ. ಆಬ್ವಿಯಸ್ಲಿ ನಾನು ಯಾವ ಬೆಕ್ಕನ್ನು ಸಾಕಿಲ್ಲ ಸರಿನಾ ಅಂದ್ರೆ ಹೌದಯ್ಯ ಸಾಕಿಲ್ಲ ನಿಜಾನೇ, ಬಟ್ ಇಲ್ ನೋಡು ಆ ಹುಡುಗ ತೆಗೆದ ಸುಮಾರು ಫೋಟೋಸ್ ನಲ್ಲಿ ಈ ಬೆಕ್ಕಿದೆ, ಅದಲ್ದೆ ಅದ್ರ ಕತ್ತಿನಲ್ಲಿ ವಿಕ್ಟಮ್ ನ ಬ್ಯಾಂಡ್ ಕೂಡ ಇದೆ. ದೇರ್ ಫೋರ್ ಆ ಬೆಕ್ಕನ್ನ ವಿಕ್ಟಮ್ ಇಷ್ಟ ಪಡ್ತಾಳೆ ಅಂದ್ರೆ ಇರ್ಲಿ ಬಿಡಿ ಅದ್ರಲ್ಲೇನೈತೆ ಅಂತ ಪ್ರೊಫೆಸರ್ ಅಂದ್ರೆ ಅದೇ ಬೆಕ್ಕಿನ ಕೂದ್ಲು ಕಣೋ ನಿನ್ನ ಕಾರ್ನಲ್ಲಿ ಸಿಕ್ಕಿರೋದು, ಆ ಬೆಕ್ಕು ಇನ್ನು ನಮ್ಮ ಕೈಲಿ ಸಿಕ್ಕಿಲ್ಲ, ಅದೇನಾದ್ರೂ ಸಿಕ್ಕಿದ್ರೆ ಬೇಟಾ ನಿನ್ಗೆ ಹಬ್ಬಾನೆ ಅಂತ ಹೀರೋ ಆದ್ರೆ ಇದರಿಂದ ಇನ್ನೂ ಕೋಪಗೊಂಡ ಪ್ರೊಫೆಸರ್ ಅಲ್ಲಿಂದ ಹೋದ್ರೆ ಅಲ್ಲಿ ಪ್ರೊಫೆಸರ್ ನ ಕೈಯಿಂದ ಬ್ಲಡ್ ಡ್ರಾಪ್ ಆ ಟೇಬಲ್ ಮೇಲೆ ಬಿದ್ದಿರುತ್ತೆ. ಹೀರೋ ಕೂಡ ಅದನ್ನೇ ನೋಡ್ತಾ ಇದ್ರೆ ಅದೇ ಬೇಜಾರಲ್ಲಿ ಮನೆಗೆ ಬಂದ ಪ್ರೊಫೆಸರ್ ಅವರ ವೈಫ್ ನ ವಿಶ್ ನಂತೆ ಶೇವಿಂಗ್ ಮಾಡ್ತಾ ಇದ್ರೆ ಆ ಕಡೆ ಬೆಟ್ಟದ ತುದಿಲಿ ಪೊಲೀಸ್ ನವ್ರಿಗೆ ವಿಕ್ಟಮ್ ನ ಬ್ಯಾಗ್ ಸಿಗುತ್ತೆ, ಅದನ್ನ ಹೀರೋ ಕೂಡ ಹೋಗಿ ನೋಡ್ತಾರೆ. ನೆಕ್ಸ್ಟ್ ಹಂಗೆ ಪ್ರೊಫೆಸರ್ ನ ಸ್ಕೂಲ್ ನಲ್ಲಿ ತೋರಿಸ್ತಾರೆ. ಅವರು ಫೋಟೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ಹೀರೋ ಬರ್ತಾರೆ. ನಾನು ಅವತ್ತೇ ಹೇಳ್ದೆ ಈ ತರ ಕತೆಗೆ ವಿಲ್ಲನ್ ಮುಖ್ಯ ಅಂತ, ಬಟ್ ಅದ್ರ ಜೊತೆ ಒಬ್ಬ ಇನ್ನೋಸೆಂಟ್ ಕೂಡ ಇರ್ಬೇಕು, ಅವಾಗ್ಲೇ ತಾನೇ ಪೊಲೀಸ್ನವ್ರು ಎಲ್ಲಾನು ಅವನ ಮೇಲೆ ಹಾಕ್ಬೋದು ಅಂತ ಫೀಲಿಂಗ್ ನಲ್ಲಿ ಹೇಳ್ತಾ ಇದ್ರೆ ಇದ್ರ ನಡುವೆ ಎದ್ದ ಹೀರೋ ಹತ್ರ ಬಂದು ಇಟ್ಸ್ ಓಕೆ ನೀವು ಸಿಕ್ಕಾಕೊಂಡ್ರಿ, ಹೌ ಮೀನ್ಸ್ ನೆನ್ನೆ ವಿಕ್ಟಮ್ ನ ಬ್ಯಾಗ್ ಸಿಕ್ಕಿದೆ, ಅದ್ರಲ್ಲಿ ಬ್ಲಡ್ ಸ್ಟೇನ್ ಎಲ್ಲ ಇದೆ, ಅದು ನಿಮ್ದೆ ಅಂತ ಗೊತ್ತಾಗಿದೆ, ಸೊ ಬರ್ತೀರಾ ಅಂತ ಹೇಳ್ತಾ ಇದ್ರೆ ಹಂಗೆ ಕಟ್ ಮಾಡಿದ್ರೆ ಪ್ರೆಸೆಂಟ್ ನಲ್ಲಿ ತೋರಿಸ್ತಾರೆ. ಹೀರೋ ಮತ್ತೆ
ಮತ್ತೆ ಡಾಕ್ಟರ್ನ ಕೇಳ್ತಾರೆ, ಡಾಕ್ಟ್ರೆ ನೀವ್ಯಾಕೆ ಅಷ್ಟು ಹೆಸರಿದ್ರು ಈ ಊರ್ನಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅಂದ್ರೆ, ಅದಾ ಇಲ್ಲಿ ಸೂಸೈಡ್ ಜಾಸ್ತಿ ಅಂತ ಹೇಳಿದ್ರು, ಸೊ ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡೆ ಜನಗಳಿಗೆ ಸರ್ವಿಸ್ ಮಾಡ್ಕೊಂತಾ ಇದ್ದೀನಿ ಅಂತ ಡಾಕ್ಟರ್ ಹೇಳ್ತಾರೆ. ಹಂಗೆ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಆಕ್ಚುಲಿ ಪ್ರೊಫೆಸರ್ ನ ಮೀಟ್ ಮಾಡಿದಾಗ ಟೇಬಲ್ ಮೇಲೆ ಬ್ಲಡ್ ಬಿದ್ದಿತ್ತಲ್ಲ, ಸೊ ಅದನ್ನೇ ಆ ಸಿಕ್ಕ ಬ್ಯಾಗ್ ಗೆ ಹಚ್ಚಿ ಪ್ರೊಫೆಸರ್ ಅನ್ನೇ ಅಪರಾಧಿ ಮಾಡೋರೆ. ನೆಕ್ಸ್ಟ್ ಹೀರೋ ಹೆಂಗೋ ಬಿಡಪ್ಪ ಕೇಸ್ ಮುಗ್ದೋಯ್ತು ಅಂತ ನೆಮ್ಮದಿಲಿ ಊರ್ ಬಿಡಲು ಎಲ್ಲಾನು ಪ್ಯಾಕ್ ಮಾಡ್ತಾ ಇದ್ರೆ, ಆಗ ಅವ್ರಿಗೊಂದು ಕಾಲ್ ಬರುತ್ತೆ. ಅದೇನಂದ್ರೆ, ಇಷ್ಟು ದಿನ ಪ್ರೊಫೆಸರ್ ನಿರಪರಾಧಿ ಅಂತ ಮೆಸೇಜ್ ಕಳಿಸ್ತಿದ್ರಲ್ಲ ಲೇಡಿ, ಈಗ ಡೈರೆಕ್ಟ್ ಆಗಿ ಕಾಲ್ ಮಾಡಿ ನಾನ್ ಹೇಳಿದ್ನಲ್ಲ ನಂಬಿಲ್ಲ ಅಂದ್ರೆ ನೆಟ್ ನಲ್ಲಿ ನೀವೇ ಸರ್ಚ್ ಮಾಡಿ ಫಾಗ್ ಮ್ಯಾನ್ ಅಂತ ಅವ್ರಂದ್ರೆ, ಹಾಗೇನೆ ಹೀರೋ ಕೂಡ ಸರ್ಚ್ ಮಾಡಿದ್ರೆ ಫಾಗ್ ಮ್ಯಾನ್ ಅಂತ ಅಲ್ಲಿ ನೋಡಿದ್ರೆ 30 ವರ್ಷಗಳ ಮುಂಚೆ ವಿಕ್ಟಮ್ ನ ತರಾನೇ ಸುಮಾರು ಜನ ಕಾಣೆ ಆಗವ್ರೆ. ಸೊ ಈ ಟ್ವಿಸ್ಟ್ ಗೆ ಶೇಕ್ ಆದ ಹೀರೋ ಡೈರೆಕ್ಟ್ ಆಗಿ ಆ ಲೇಡಿನ ಮೀಟ್ ಮಾಡೋಕೆ ಹೋದ್ರೆ, ಆಕ್ಚುಲಿ ಆ ಲೇಡಿ ಒಬ್ರು ಹಳೆಯ ರಿಪೋರ್ಟರ್. ಸೊ ಅವರು ಫಾಗ್ ಮ್ಯಾನ್ ಬಗ್ಗೆ ಬೇಜಾನ್ ರಿಸರ್ಚ್ ಮಾಡೋರೆ. ಆ ಟೈಮ್ ನಲ್ಲಿ ಸುಮಾರು 6 ಜನ ಸೇಮ್ ವಿಕ್ಟಮ್ ನ ಪ್ಯಾಟ್ರನ್ ನಲ್ಲಿ ಕಾಣೆ ಆಗವ್ರೆ. ಅದೇನಂದ್ರೆ ಸೇಮ್ ಪ್ಯಾಟ್ರನ್ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಇವರೆಲ್ಲರ ಏಜ್ 14ರಿಂದ 16 ಒಳಗೇನೆ. ಇನ್ನೊಂದೇನಂದ್ರೆ ಇವರೆಲ್ಲರ ತರಾನೇ ವಿಕ್ಟಮ್ಗೂ ಕೂಡ ಕೂದಲು ರೆಡ್ಡಿಶ್ ಇದೆ. ಸೊ ಈ ಕೃತ್ಯನೆಲ್ಲಾನು ಫಾಗ್ ಮ್ಯಾನೇ ಮಾಡಿರೋದು, ನೀವು ಸುಮ್ನೆ ಪ್ರೊಫೆಸರ್ ನ ಅರೆಸ್ಟ್ ಮಾಡಿದೀರಾ ಅಂತ ಅವ್ರು ಹೇಳಿ, ನೆಕ್ಸ್ಟ್ ನೀವು ಪ್ರೊಫೆಸರ್ ನ ಅರೆಸ್ಟ್ ಮಾಡಿದ್ಮೇಲೆ ನನಗೆ ಈ ಪಾರ್ಸಲ್ ಬಂತು ಅದ್ರಲ್ಲೇನಿದೆ ಅಂತ ಹೀರೋ ನೋಡಿದ್ರೆ ವಿಕ್ಟಮ್ ನ ಡೈರಿ ತರಾನೇ ಇದೆ, ಬಟ್ ಇದಕ್ಕೆ ಲಾಕ್ ಹಾಕಿದ್ದಾರೆ. ಸರಿ ಇದನ್ನ ಯಾಕೆ ನನಗೆ ತೋರಿಸ್ತಾ ಇದ್ದೀರಾ ಅಂತ ಹೀರೋ ಕೇಳಿದ್ರೆ, ಅದೇನಂದ್ರೆ ಈ ಫಾಗ್ ಮ್ಯಾನ್ ನ ಹಿಂದೆ ಬಿದ್ದ ನನ್ನನ್ನ ಈ ಊರೇ ಹುಚ್ಚಿ ಅಂತೂ, ಸೊ ಪ್ಲೀಸ್ ಆ ಫಾಗ್ ಮ್ಯಾನ್ ನ ಪ್ರೆಸೆನ್ಸ್ ನ ನೀವು ಕಂಡುಹಿಡೀರಿ ಅಂತ ಆ ಲೇಡಿ ಅಂದ್ರೆ, ನೆಕ್ಸ್ಟ್ ಹೀರೋ ಅಲ್ಲಿಂದ ಬಂದು ಆ ಡೈರಿನ ತೆಗೆದ್ರೆ ಅಲ್ಲೇ ಶಾಕ್. ಇದು ಆ ವಿಕ್ಟಮ್ ನ ಒರಿಜಿನಲ್ ಡೈರಿ. ಅದ್ರಲ್ಲೇನಿದೆ ಅಂದ್ರೆ, ಹೋದ ವರ್ಷ ಸಂಬಂಧನಲ್ಲೇ ಒಂದು ಹುಡುಗನ ಪರಿಚಯ ಆಗಿದೆ, ನೆಕ್ಸ್ಟ್ ಹಂಗೆ ಪ್ರೀತಿ ಕೂಡ ಸ್ಟಾರ್ಟ್ ಆಗಿದೆ. ಸೊ ಆ ಹುಡುಗನ ನೇಮ್ ನ ಫಸ್ಟ್ ವರ್ಡ್ ಓ, ಅದನ್ನ ಆ ವಿಕ್ಟಮ್ ಅವನನ್ನೇ ನೆನ್ಸ್ಕೊಂಡು ಅವಳ ಕೈ ಮೇಲೆ ಬರ್ಕೊಂಡವಳೆ. ಇದನ್ನೆಲ್ಲ ಓದಿ ನೆಕ್ಸ್ಟ್ ಹಂಗೆ ತೆಗೆದ್ರೆ ಅದ್ರಲ್ಲೊಂದು ಪೋಸ್ಟ್ ಕಾರ್ಡ್ ಇರುತ್ತೆ. ಅದನ್ನ ನೋಡಿದ ಹೀರೋಗೆ ಇನ್ನೂ ಶಾಕ್. ಅದ್ರಲ್ಲಿ ಹೀರೋನ ಹೆಸರಿರುತ್ತೆ. ಅದ್ ಹೇಗೆ ಸಾಧ್ಯ, ಈ ಹುಡುಗಿ ನನಗೆ ಪರಿಚಯನೇ ಇಲ್ವೇ ಅಂತ ಹೀರೋ ತಲೆ ಕೆಡ್ಸ್ಕೊಳ್ತಾ ಇದ್ರೆ, ಅದ್ರಿಂದ ಒಂದು ಫೋಟೋನು ಇರುತ್ತೆ. ಆಲ್ರೆಡಿ ಆ ಪ್ಲೇಸ್ ನ ಹೀರೋ ನೋಡಿದ್ರಿಂದ ಅಲ್ಲಿಗೆ ಹೋಗಿ ಅಲ್ಲೇನಾದ್ರೂ ಕ್ಲೂಸ್ ಸಿಗುತ್ತಾ ಅಂತ ಸ್ವಲ್ಪ ಮಣ್ಣು ತೆಗೆದು ನೋಡಿದ್ರೆ ಅಲ್ಲಿ ಇವ್ರಿಗೆ ಒಂದು ವಿಡಿಯೋ ಕ್ಯಾಸೆಟ್ ಸಿಗುತ್ತೆ. ಇದ್ರಲ್ಲೇನಿದೆ ಅಂತ ಅವರ ಆಫೀಸ್ಗೆ ಹೋಗಿ ಆ ವಿಡಿಯೋನ ಸಪರೇಟ್ ಆಗಿ ಪ್ಲೇ ಮಾಡಿ ನೋಡಿದ್ರೆ, ಇಲ್ಲೇ ನೋಡಿ ಸಖತ್ ಟ್ವಿಸ್ಟ್. ಅದ್ರಲ್ಲಿ ಯಾರೋ ವಿಡಿಯೋ ಮಾಡ್ತಾವ್ರೆ, ಅದರಿಂದ ವಿಕ್ಟಮ್ ಫುಲ್ಲು ನಶೆಲಿ ಇದ್ದಂಗವ್ರೆ. ಇದನ್ನ ನೋಡಿ ಶಾಕ್ ಆಗಿ ಆ ವಿಡಿಯೋ ತೆಗೆದ ಪ್ಲೇಸ್ ನ ಕಂಡು ಹಿಡಿದು ಅಲ್ಲಿಗೆ ಹೋಗಿ ನೋಡಿದ್ರೆ ಅದೊಂದು ಗೌರ್ಮೆಂಟ್ ಇಂದ ಸೀಸ್ ಮಾಡಿರೋ ಹೋಟೆಲ್. ಆದ್ರೂ ಇರ್ಲಿ ಅಂತ ಅದ್ರೊಳಗೆ ಹೋಗಿ ಒಂದೊಂದೇ ರೂಮ್ ಹೋಗಿ ಚೆಕ್ ಮಾಡ್ತಾ ಇದ್ರೆ ಅಲ್ಲಿ ವಿಕ್ಟಮ್ ಗೆ ಕೊಟ್ಟಿರೋ ಟಾರ್ಚರ್ ನ ಫೀಲ್ ಇವ್ರಿಗೆ ಆಗ್ತಾ ಇದೆ. ಅದನ್ನೆಲ್ಲ ನೋಡಿ ಸಡನ್ ಆಗಿ ಹೀರೋಗೆ ಏನೋ ಸ್ಟ್ರೈಕ್ ಆಗಿ ಆ ವಿಡಿಯೋ ಕ್ಯಾಸೆಟ್ ನ ಹಾಳ್ ಮಾಡ್ತಾವ್ರೆ. ಯಾಕೆ ಈ ತರ ಮಾಡ್ತಾವ್ರೆ ಅಂತ ನೋಡಿದ್ರೆ ಅಲ್ಲೇ ಇನ್ನೊಂದು ಟ್ವಿಸ್ಟ್. ಅದೇನಂದ್ರೆ ಇದು ಹೀರೋನ ಟ್ರ್ಯಾಪ್ ಮಾಡಲು ಮಾಡಿರೋ ಪ್ಲಾನ್. ಸೇಮ್ ಟೈಮ್ ಗೆ ಸಮ್ ರಿಪೋರ್ಟರ್ಸ್ ಎಲ್ಲ ಬಂದು ಹೀರೋನ ಸುತ್ತುವರೆದ್ರೆ, ಹಂಗೆ ಕಟ್ ಮಾಡಿದ್ರೆ ಈಗ ಪ್ರೆಸೆಂಟ್ ನಲ್ಲಿ ತೋರಿಸ್ತಾರೆ ಆ ಡಾಕ್ಟರ್ ನ ರೂಮ್ ಎಲ್ಲ ಫುಲ್ ಆ ಮೀನಿನ ಮಯ ಆಗೋಗಿರುತ್ತೆ. ಏನ್ ಮೀನಿದು ರೂಮ್ ಎಲ್ಲ ಇದೆ ಅಂತ ಕೇಳಿದ್ರೆ, ಅದು ಯಾವಾಗ್ಲೂ ನಾನು ಮೀನ್ ಹಿಡಿತಾ ಇದ್ದೆ, ಒಂದ್ಸಾರಿ ಈ ಮೀನ್ ಹಿಡಿಬೇಕಾದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಆ ಮೀನ್ ಕೂಡ ನನ್ನ ಮುಂದೆ ಬಿತ್ತು, ಇಬ್ರಿಗೂ ಸೇಮ್ ಸಿಚುವೇಶನ್, ನಾನ್ ಹೆಂಗೂ ಬದುಕಿದೆ, ಅವಾಗ್ಲಿಂದ ಈ ಮೀನ್ ಅಂದ್ರೆ ನನಗಿಷ್ಟ ಅಂತ ಅವರಂದ್ರೆ. ನೆಕ್ಸ್ಟ್ ಡಾಕ್ಟರ್, ಸಾರ್ ನಿಮ್ಮನ್ನ ಎಲ್ಲಾ ಸೇರಿ ಪ್ರೇಮ್ ಮಾಡಿದ್ರು ಅಂತ ಊರ್ ಬಿಟ್ರಲ್ಲ, ಈಗ ಯಾಕೆ ವಾಪಸ್ ಬಂದ್ರಿ ಅಂತ ಕೇಳಿದ್ರೆ, ಇಲ್ಲೇ ನೋಡಿ ಹೀರೋ ಎಲ್ಲರಿಗೂ ಒಂದು ಟ್ವಿಸ್ಟ್ ಕೊಡ್ತಾರೆ. ವಾಟ್ ಮೀನ್ಸ್ ಆ ಹುಡುಗಿನ ಸಾಯಿಸಿದವನನ್ನ ನಾನು ಸಾಯಿಸಿದೆ ಅಂತಾರೆ. ಆಕ್ಚುಲಿ ಇಲ್ಲಿಂದಾನೇ ನೋಡಿ ನಿಮಗೆ ಈ ಮೂವಿಯ ಸರ್ಪ್ರೈಸಿಂಗ್ ಮೂಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗೋದು. ಲಾಸ್ಟ್ ಅಲ್ಲಿ ಹೀರೋ ಫ್ರಾಡ್ ಮಾಡಿ ಈ ಪ್ರೊಫೆಸರ್ ನ ಸಿಕ್ಕಾಕ್ಸೋರೆ ಅಂತ ತಿಳಿದು ಅವರ್ನ ರಿಲೀಸ್ ಮಾಡ್ತಾರೆ. ಅದಲ್ಲದೆ ಇವರು ಅನುಭವಿಸಿದ ಮಾನಸಿಕ ವೇದನೆಗಾಗಿ ಇವರಿಗೆ ಕೋರ್ಟ್ ನಿಂದ ದೊಡ್ಡ ಅಮೌಂಟ್ ಅನ್ನೇ ಕಾಂಪೋಸಿಷನ್ ಆಗಿ ಕೊಡ್ತಾರೆ. ಇನ್ಮೇಲೆ ಆರಾಮಾಗಿರಿ ಅಂತ ಲಾಯರ್ ಕೂಡ ಹೇಳ್ತಾರೆ. ಇನ್ನೊಂದ್ ಕಡೆ ಹೀರೋನ ಈ ಬಿಹೇವಿಯರ್ ನ ನೋಡಿ ಅವರನ್ನ ಕೆಲಸದಿಂದ ತೆಗಿತಾರೆ. ಅವರ ಬದಲು ಅಸಿಸ್ಟೆಂಟ್ ನ ಈಗ ಅವರ ಪೋಸ್ಟ್ ಗೆ ಪ್ರಮೋಟ್ ಮಾಡ್ತಾರೆ. ನೆಕ್ಸ್ಟ್ ಈ ತರ ಫಾಗ್ ಮ್ಯಾನ್ ಅನ್ನೋನೆ ಈ ಕೊಲೆಗಳನ್ನೆಲ್ಲ ಮಾಡ್ತಾ ಇರೋದು, ಆದಷ್ಟು ಬೇಗ ಅವನನ್ನ ಹಿಡಿತೀವಿ ಅಂತ ಪ್ರೆಸ್ ಮೀಟ್ ನ ಕೊಡ್ತಾರೆ. ಈ ಕಡೆ ನಮ್ಮ ಹೀರೋ ಆ ರಿಪೋರ್ಟರ್ ಗೆ ಫೋನ್ ಮಾಡಿ, ನಿಮ್ಮ ಟಿವಿಲಿ ಡಿಬೇಟ್ ನಡೆಸಿ, ನಾನು ಬರ್ತೀನಿ, ಅದ್ರ ಜೊತೆ ಅವರನ್ನು ಕರೀರಿ, ನಾನು ನೇರವಾಗಿ ಪ್ರೊಫೆಸರ್ ಹತ್ರ ಮಾತಾಡ್ಬೇಕು ಅಂದ್ರೆ ಸರಿ ಓಕೆ ಅಂತ ಅವರು ಒಪ್ಕೊಂತಾರೆ. ಆ ಪ್ರೊಫೆಸರ್ ಕೂಡ ಒಪ್ಕೊಂತಾರೆ. ಆ ಶೋಗೆ ಬಂದಿದ್ದ ಪ್ರೊಫೆಸರ್ ಒಂದ್ ಕಡೆ ನಿಂತಿದ್ರೆ ಅವರಿಂದ ಹೀರೋ ಹೋದ್ರೆ, ಆಗ ಪ್ರೊಫೆಸರ್ ನ ಕೈ ಮೇಲೆ ಸೇಮ್ ವಿಕ್ಟಮ್ ಅವರ ಲವರ್ ನ ಸ್ಟಾರ್ಟಿಂಗ್ ವರ್ಡ್ ಬರ್ದಿದ್ರಲ್ಲ, ಅದೇ ತರ ಇವರು ಓ ಅನ್ನೋ ವರ್ಡ್ ನ ಅವರ ಕೈ ಮೇಲೆ ಬರ್ದ್ಕೊಂಡವ್ರೆ. ಓ ಮೈ ಗಾಡ್, ವಾಟ್ ಎ ಟ್ವಿಸ್ಟ್ ಅನ್ನೋ ರೇಂಜ್ ಅಲ್ಲಿ ಇದೆ ಈ ಟ್ವಿಸ್ಟ್. ಆಕ್ಚುಲಿ ಏನಾಗಿದೆ
ಅಂದ್ರೆ ಸ್ವಲ್ಪ ದಿನಗಳ ಮುಂಚೆ ಪ್ರೊಫೆಸರ್ ನ ತೋರಿಸ್ತಾರೆ. ಆಲ್ರೆಡಿ ಹಣಕಾಸಿನ ಪ್ರಾಬ್ಲಮ್ ಬೇರೆ. ಸೇಮ್ ಟೈಮ್ ನಲ್ಲಿ ನಮ್ಮ ಹೀರೋ ಬಗ್ಗೆ ಟಿವಿಲಿ ನೋಡ್ತಾರೆ. ಈ ತರ ಹೀರೋ ಒಂದು ಕೇಸ್ ನಲ್ಲಿ ಯಾಮಾರಿಸಿ ಅರೆಸ್ಟ್ ಮಾಡ್ಸೋರೆ ಅಂತ. ಅದಲ್ಲದೆ ಫೇಕ್ ಎವಿಡೆನ್ಸ್ ನಿಂದ ನಿರಪರಾಧಿಗೆ ಶಿಕ್ಷೆ ಆಗಂಗೆ ಮಾಡೋರೆ. ಅದರಿಂದ ಹೊರಗೆ ಬಂದ ಆ ವ್ಯಕ್ತಿಗೆ $1 ಮಿಲಿಯನ್ ಕಂಪೋಸಿಷನ್ ಆಗಿ ಕೊಟ್ಟವ್ರಂತೆ. ಅದನ್ನೆಲ್ಲ ನೋಡಿದ ಪ್ರೊಫೆಸರ್ ಒಂದು ಮಾಸ್ಟರ್ ಪ್ಲಾನ್ ಹಾಕ್ತಾರೆ. ಫಸ್ಟ್ ಆ ಫಾಗ್ ಮ್ಯಾನ್ ನ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾರೆ. ಹೇಗೆಲ್ಲ ಆ ಟೈಮ್ ನಲ್ಲಿ ಹುಡುಗಿರ್ನ ಕಿಡ್ನಾಪ್ ಮಾಡೋನೆ ಅಂತ. ಹಂಗೆ ಒಂದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಮೆಂಟಲ್ ನವನ ಕ್ಯಾಮ್ರಾ ನೋಡಿದ್ರೆ ಅದ್ರಲ್ಲಿ ಬರೀ ವಿಕ್ಟಮ್ ದೇ ವಿಡಿಯೋ ಅಂಡ್ ಫೋಟೋಸ್ ಇದೆ. ಸೊ ಇಲ್ಲಿಂದ ನೋಡಿ ಪ್ಲಾನ್ ನ ಸ್ಟಾರ್ಟ್ ಮಾಡೋದು. ವಾಟ್ ಮೀನ್ಸ್ ಯಾವಾಗ ಆ ಹುಡುಗ ಈ ವಿಕ್ಟಮ್ ನ ವಿಡಿಯೋ ಮಾಡ್ತಾ ಇದ್ನೋ ಆಗೆಲ್ಲ ವಾಂಟೆಡ್ ಆಗಿ ಎವರ ಜೀಪ್ ನ ಆ ವಿಡಿಯೋದಲ್ಲಿ ಕಾಣಂಗೆ ಮಾಡ್ತಾನೆ. ನೆಕ್ಸ್ಟ್ ಆ ವಿಕ್ಟಮ್ ಬೆಳಗ್ಗೆನೆ ಚರ್ಚ್ಗೆ ಹೋಗ್ತಾ ಇದ್ರೆ ಈ ತರ ಬೆಕ್ಕು ಕಾಣೆಯಾಗಿದೆ, ಸ್ವಲ್ಪ ಹುಡ್ಕೊಡಮ್ಮ ಅಂದ್ರೆ ಆ ವಿಕ್ಟಮ್ ಕೂಡ ಹುಡ್ಕೋಕೆ ಶುರು ಮಾಡ್ತಾಳೆ. ಆ ಗ್ಯಾಪ್ ನಲ್ಲೇ ಈ ಪಾಲಿಶ್ ಮಾಡಿದ ಪಾಲಿಡಾಲ್ ಡಬ್ಬ ತರ ಅವನಲ್ಲ ಪ್ರೊಫೆಸರ್ ಆ ಹುಡುಗಿನ ಕಿಡ್ನಾಪ್ ಮಾಡಿ ಆ ರೆಸ್ಟ್ರಿಕ್ಟೆಡ್ ಹೋಟೆಲ್ ನಲ್ಲಿ ಕರ್ಕೊಂಡು ಹೋಗಿರ್ತಾನೆ. ಅದಲ್ಲದೆ ಸರಿಯಾಗಿ ಡ್ರಗ್ಸ್ ಕೊಡ್ತಾನೆ. ಅವತ್ತೇ ಆ ವಿಡಿಯೋನು ಶೂಟ್ ಮಾಡ್ತಾನೆ. ನೆಕ್ಸ್ಟ್ ಹಂಗೆ ಆ ಹುಡುಗಿನ ಸಾಯಿಸಿ ಒಂದು ಪಾಲಿಥೀನ್ ಕವರ್ ನಲ್ಲಿ ಪ್ಯಾಕ್ ಮಾಡ್ತಾನೆ. ಆಮೇಲೆ ಆ ವಿಕ್ಟಮ್ ನ ಡೈರಿ ನೋಡ್ತಾನೆ, ಬಟ್ ಅದಕ್ಕೆ ಬಿಗ್ ಹಾಕಿರುತ್ತೆ. ಸೊ ಅದ್ರಲ್ಲಿ ಹೀರೋನ ಹೆಸರಿರೋ ಪೋಸ್ಟ್ ಕಾರ್ಡ್ ಅನ್ನ ಸೇರಿಸ್ತಾನೆ. ನೆಕ್ಸ್ಟ್ ಆ ವಿಕ್ಟಮ್ ನ ಬ್ಯಾಗ್ ನ ಸಿಗೋ ರೇಂಜ್ ಅಲ್ಲೇ ಬಿಸಾಕಿ ಅಷ್ಟಕ್ಕೆ ಸುಮ್ಮನಾಗದೆ ಆಲ್ರೆಡಿ ಅವ್ರಿಗಾಗಿರೋ ಗಾಯದ ಮೇಲೆ ಮತ್ತೆ ಗಾಯ ಮಾಡ್ಕೊಂಡು ಹೆಂಗು ಈ ಹೆಸಿಟೇಷನ್ ಗೆ ಎಂಕರೇಜ್ ಮಾಡಂಗ ಅವನಲ್ಲ ಹೀರೋ ಪ್ರೂವ್ ಮಾಡೋಕೆ ಪರಿತಪಿಸ್ತವನಲ್ಲ. ಅದಕ್ಕೇನೆ ಹೀರೋ ನೋಡ್ಲಿ ಅಂತಾನೆ ಆ ಟೇಬಲ್ ಮೇಲೆ ಬ್ಲಡ್ ನ ಬೀಳೋ ತರ ಮಾಡಿ ಹೋಗವ್ರೆ. ಲೇ ನೋಡೋಕೊಳ್ಳೆ ಲಾಸ್ಟ್ ಬಸ್ ಗಾಗಿ ಕಾಯೋ ಲೇಟ್ ಲತೀಫ್ ತರ ಇಟ್ಕೊಂಡು ನಿನ್ನಲ್ಲಿ ಇಷ್ಟೊಂದು ಇಂಟೆಲಿಜೆನ್ಸ್ ಅಂತ ನಾವು ನೋಡ್ತಾ ಇದ್ರೆ ಇವನ ಗೆಸ್ಸಿಂಗ್ ಪ್ರಕಾರನೇ ಹೀರೋ ಆ ಬ್ಲಡ್ ನ ಬ್ಯಾಗ್ ಗೆ ಯೂಸ್ ಮಾಡಿ ಇವನಿಗೆ ಶಿಕ್ಷೆ ಆಗಂಗೆ ಮಾಡೋರೆ. ಹಂಗೆ ನೆಕ್ಸ್ಟ್ ಪ್ರೆಸೆಂಟ್ ಗೆ ಬಂದ್ರೆ ಆ ಡಾಕ್ಟರ್ ಕೇಳ್ತಾರೆ, ಅದಕ್ಕೆ ಅವನು ಕೊಲೆ ಮಾಡಿ ನಿಮ್ಮ ಹತ್ರ ವಾಂಟೆಡ್ ಆಗಿ ಆತನೇ ಸಿಕ್ಕಾಕೊಂತಾನೆ. ಅದಲ್ದೆ ಇದನ್ನೆಲ್ಲ ನೀವೆಂಗೆ ಟ್ರೇಸ್ ಮಾಡಿದ್ರಿ ಅಂತ ಕೇಳಿದ್ರೆ ಆ ಪ್ರೊಫೆಸರ್ ಅವನ ಕೈ ಮೇಲೆ ವಿಕ್ಟಮ್ ತರ ಓ ಅಂತ ಬರ್ಕೊಂಡವನೆ. ಇದರ ಬಗ್ಗೆ ಆ ಡೈರಿಲಿ ಬರ್ದಿರ್ತಾಳೆ ಅವಳು. ಇದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಪ್ರೊಫೆಸರ್ ಆ ಡೈರಿನ ನೋಡಿಲ್ಲ. ಸೊ ಹಂಗೆ ಆ ಓ ಅನ್ನೋದನ್ನ ಅವರ ಕೈ ಮೇಲೆ ವಿಕ್ಟಮ್ ಇಂದ ಇನ್ಸ್ಪೈರ್ ಆಗಿ ಬರ್ಕೊಂಡವ್ರೆ. ವೈ ಮೀನ್ಸ್ ಕೊಲೆಗಾರ ಎಷ್ಟೇ ಹುಷಾರಿದ್ರು ಏನಾದ್ರೂ ಒಂದು ಮಿಸ್ಟೇಕ್ ಮಾಡಿರ್ತಾನೆ. ಇಲ್ಲಿ ಪ್ರೊಫೆಸರ್ ಈ ಮಿಸ್ಟೇಕ್ ಮಾಡಿದ್ದಾರೆ. ಮತ್ತೆ ಇದನ್ನೆಲ್ಲ ಯಾಕೆ ಆ ಪ್ರೊಫೆಸರ್ ಮಾಡ್ದ ಅಂದ್ರೆ ಇಲ್ಲಿ ಟಾರ್ಗೆಟ್ ವಿಕ್ಟಮ್ ಅಲ್ಲ, ಅದು ಹೀರೋ. ಬೇಕಂತಲೇ ಆ ಹುಡುಗಿನ ಕಿಡ್ನಾಪ್ ಮಾಡಿ ಅದರ ಇನ್ವೆಸ್ಟಿಗೇಷನ್ ಗೆ ಇವರನ್ನ ಕರೆಸಿ ಅವರಿಂದನೇ ಅರೆಸ್ಟ್ ಆಗಿ ಆಲ್ರೆಡಿ ಇದೇ ತರ ಹೀರೋ ಇದಕ್ಕಿಂತ ಮುಂಚೆ ಕೇಸ್ನು ಹಾಲ್ ಮಾಡಿದ್ರಲ್ಲ ಅದೇ ತರ ಒಳಗೋಗಿ ಹೊರ ಬಂದು ಸೇಮ್ ಬಿಗ್ ಅಮೌಂಟ್ ನ ಹೊಡಿಲಿಕ್ಕೆ ಅಂತ ಹೀರೋ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ರೆ. ಬಟ್ ಅದು ಓಕೆ, ಈ ಶರ್ಟ್ ಮೇಲಿರೋ ಬ್ಲಡ್ ಸ್ಟೈನ್ ಏನು ಅಂತ ಕೇಳಿದ್ರೆ ಆಕ್ಚುಲಿ ಇನ್ಮೇಲೆ ಅವನ್ನ ಕಾನೂನು ಪ್ರಕಾರ ಹಿಡಿಲಿಕ್ಕೆ ಆಗೋಲ್ಲ ಅಂತ ತಿಳ್ಕೊಂಡು ಅವನನ್ನ ಕಾರ್ ಹತ್ತಿಸಿ ನಾನೇ ಸಾಯಿಸ್ದೆ ಅಂತ ಎಲ್ಲರಿಗೂ ಸರಿಯಾದ ಶಾಕ್ ಹೀರೋ ಕೊಟ್ರೆ ನೆಕ್ಸ್ಟ್ ಅಲ್ಲಿದ್ದ ಪೊಲೀಸ್ನವರು ಹೀರೋನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಈ ಮೂವಿ ಮುಗೀತು ಅನ್ಕೊಂಡ್ರ? ಇಲ್ಲ, ಇನ್ನು ಇದ್ರ ಡ್ಯಾಡಿ ತರ ಒಂದು ಟ್ವಿಸ್ಟ್ ಇದೆ. ಅದೇನಂದ್ರೆ ಈ ಕಾನ್ವರ್ಸೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೋದ ಆ ಸೈಕ್ಯಾಟ್ರಿಕ್ ಡಾಕ್ಟರ್ ಹೆಂಡತಿನ ಮಲಗಿರೋದನ್ನೆಲ್ಲ ಗಮನಿಸಿ ಹಂಗೆ ಅವರ ಗ್ಯಾರೇಜ್ ಹೋಗಿ ಒಂದು ಹಳೆಯ ಡಬ್ಬಿ ತೆಗಿತಾರೆ. ಅದ್ರಲ್ಲಿ 6 ಹುಡುಗಿರ ಕೂದ್ಲಿದೆ. ಲೇ ನೀನೇನೇನೋ ಆ ಅಮಾಸೆ ಗುಟ್ಟಿದ ಆಮ್ಲೆಟ್ ಫಾಗ್ ಮ್ಯಾನ್, ಆಕ್ಚುಲಿ ಇವರೇ ಆ ಫಾಗ್ ಮ್ಯಾನ್. ಇವರೊಂದು ಮೀನ್ ನ ಕತೆ ಹೇಳಿದ್ರಲ್ಲ, ಬಟ್ ಅದು ಸೇಮೆ. ಆದ್ರೆ ಅಲ್ಲಿದ್ದದ್ದು ಮೀನಲ್ಲ, ಹುಡುಗಿ. ಇವರು 6ನೇ ಹುಡುಗಿನ ಕಿಡ್ನಾಪ್ ಮಾಡಿ ಸಾಯಿಸ್ಬೇಕಾದ್ರೆ ಇವರಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ. ಸೇಮ್ ಟೈಮ್ ನಲ್ಲಿ ಆ ಹುಡುಗಿ ಕೂಡ ಬದುಕಲು ಪರಿತಪಿಸ್ತಾವಳೆ. ಇವ್ರು ಹೆಂಗೋ ಬದುಕ್ ಬಿಡ್ತಾರೆ, ಬಟ್ ಆ ಹುಡುಗಿ ಸತ್ತೋಗ್ತಾಳೆ. ಸೊ ಆಗ್ಲಿಂದ ಇವರ ಮನ ಪರಿವರ್ತನೆಯಾಗಿ ಈ ಸೀರಿಯಲ್ ಕಿಲ್ಲಿಂಗ್ ನೆಲ್ಲ ಆ ವೆರೈಟಿ ವಿಲ್ಲನ್ ಬಿಟ್ಟವನೆ. ನಿಜ ಹೇಳಿ 8 ಟ್ವಿಸ್ಟ್ ನ ನೀವು ಗೆಸ್ಸೇ ಮಾಡಿಲ್ಲ. ಹಿಂಗೆ ಒಳ್ಳೆ ಮೂವಿನೆಲ್ಲ ನಿಮ್ಗೆ ಹೇಳ್ತಾ ಇರ್ತೀನಿ. ಆದ್ರೂ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸುಮಾರು ಜನ ಹಾಗೆ ನೋಡ್ತಾವ್ರೆ, ಹಂಗೆಲ್ಲ ಮಾಡ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ರೆ. ಥ್ಯಾಂಕ್ ಯು.